ಅದರಲ್ಲಿ ವೆರಿ ಗುಡ್. ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಯಾಕೆ ಯೂಟ್ಯೂಬಲ್ಲಿ ಯಾರು ಇದಾಗ್ತಿದೆ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಭಾಗವಹಿಸಿದಂತೆ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡ್ತಾ, ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಆ ಪದ್ಮ ಪುರಾಣದಲ್ಲಿ ಕೆಲವು ವಿಷಯಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ಸುಮನ ಮತ್ತು ಸೋಮಶರ್ಮ ಅವರಿಬ್ಬರ ನಡುವೆ ನಡೀತಾ ಇದ್ದಂತಹ ಒಂದು ಸಂಭಾಷಣೆ. ಅದರಲ್ಲಿ ಸುಮನ ಸೋಮಶರ್ಮನಿಗೆ ತಾನು ಎಲ್ಲ ಉಪದೇಶಗಳನ್ನ ಹೇಳ್ತಾ ಬಂದು, ಧರ್ಮದ ಮಾರ್ಗಗಳು ಯಾವುದು ಅಂದ್ರೆ 10 ಅಂಗಗಳು, ಅದನ್ನ ತಾನು ತಿಳಿಸ್ಕೊಂಡು ಬಂದ್ಲು. ಅದೆಲ್ಲ ಆದ್ಮೇಲೆ ಆ ಅದು ಹೇಗೆ ಅವಳಿಗೆ ಗೊತ್ತಾಯ್ತು, ಅವಳು ಯಾರು ಅನ್ನೋದು ಕೂಡ ಗೊತ್ತಾಯ್ತು. ಚವನ ಮಹರ್ಷಿಗಳು, ಚವನ ಮತ್ತೆ ಸುಕನ್ಯಾ, ಚವನ ಮಹರ್ಷಿಗಳ ಅವನ ದಾಂಪತ್ಯದಿಂದ ಬಂದಂತಹ ಮಗಳು. ಹಾಗಾಗಿ ಅವಳಲ್ಲಿ ಅಷ್ಟೊಂದು ಜ್ಞಾನ ಇತ್ತು. ಅಂದ್ರೆ ಋಷಿ ಪತ್ನಿ, ಋಷಿ ಮಗಳು, ಋಷಿಪುತ್ರಿ, ಚವನ ಮಹರ್ಷಿಗಳು. ಹಾಗಾಗಿ ಇಷ್ಟೆಲ್ಲ ಆದ್ಮೇಲೆ ಆ ಸೋಮಶರ್ಮ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ದೀಯ ಅಂದ್ಮೇಲೆ ನನಗೆ ಒಂದು ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಧರ್ಮವನ್ನ ಪರಿಪಾಲನೆ ಮಾಡಿದ್ರಲ್ವ, ಹಾಗಾದ್ರೆ ಕೊನೆಗೆ ಅವ್ರು ಏನು ಕೊನೆಗೆ ಅವ್ರು ಕೊನೆ ಅಂತ ಆದ್ಮೇಲೆ ಅವ್ರು ಅದರ ರಿಸಲ್ಟ್ ಏನು ಅಂತ ಗೊತ್ತಾಗ್ಬೇಕಲ್ವ. ಕೊನೆಗೆ ಅವ್ರು ಏನಾದ್ರು, ಕೊನೆಗೆ ಅವರ ಸಾವು ಹೇಗಿರ್ತದೆ, ಸತ್ತ ಮೇಲೆ ಅವ್ರು ಏನಾಗ್ತಾರೆ ಅನ್ನೋದನ್ನ ನೀನು ನನಗೆ ತಿಳಿಸು. ಯಾಕೆಂದ್ರೆ ಅದು ಬಹಳ ಕುತೂಹಲ. ಯಾಕೆಂದ್ರೆ ಇಲ್ಲಿ ಇದ್ದಾಗ ಏನಾಗ್ತದೆ ಅಂತ ಎಲ್ಲರೂ ನೋಡ್ತೀವಿ, ಆದ್ರೆ ಆಮೇಲೆ ಏನಾಗ್ತದೆ ಅಂತ ಯಾರಿಗೆ ಹೇಗೆ ಗೊತ್ತಾಗ್ತದಲ್ವ, ಅದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತದೆ. ಹಾಗಾಗಿ ನೀನು ನನಗೆ ತಿಳಿಸಿಕೊಡು. ಅಂದ್ರೆ ಒಬ್ಬ ಪುಣ್ಯಾತ್ಮನಾದವನ ಸಾವು ಹೇಗಿರ್ತದೆ, ಅದೇ ಒಬ್ಬ ಪಾಪಾತ್ಮನಾದವನ ಸಾವು ಹೇಗಿರ್ತದೆ. ಅಂದ್ರೆ ಇಡೀ ಬದುಕಿನಲ್ಲಿ ಯಾರು ಸಾಧನೆ ಮಾಡಿ ಯೋಗಿ ಸ್ಥಿತಿಯನ್ನ ತಲುಪಿದವನು, ಅವನ ಸಾವು ಹೇಗಿರ್ತದೆ, ಸತ್ತ ಮೇಲೆ ಅವನು ಏನಾಗ್ತಾನೆ, ಎಲ್ಲಿಗೆ ಹೋಗ್ತಾನೆ. ಆಮೇಲೆ ಅದೇ ಒಬ್ಬ ಜೀವನ ಪರ್ಯಂತ ಭೋಗಿ ಮತ್ತೆ ಯೋಗಿ, ಭೋಗಿಯ ಸಾವು ಮತ್ತೆ ಯೋಗಿಯ ಸಾವು. ಆ ಭೋಗಿ ಜೀವನ ಪರ್ಯಂತ ತಾನು ಭೋಗದಲ್ಲೇ ಕಳೆದು ಹೋಗ್ತಾನೆ, ಆದ್ರೆ ಅವನ ಸಾವು ಮತ್ತೆ ಅವನ ನಂತರ ಅವನೇನಾಗ್ತಾನೆ ಅದನ್ನ ನನಗೆ ತಿಳಿಸು, ನನಗೆ ಬಹಳ ಕುತೂಹಲ ಇದೆ. ಯಾಕೆಂದ್ರೆ ನೀನು ಮಹಾಜ್ಞಾನಿ ಇದ್ದೀಯಾ ಅಂತ ಹೇಳಿ ತನ್ನ ಪತ್ನಿಯನ್ನ, ಆ ಸುಮನವನ್ನ ಕೇಳ್ತಾ ಇದ್ದಾನೆ. ಅದಕ್ಕೆ ಆಯ್ತು ನಾನು ಹೇಳ್ತೇನೆ ಕೇಳಿ ಅಂತ ಹೇಳಿ ಮೊದಲು ಆ, ಯಾರೋ ಯಾರೋ ಒಬ್ಬ ಯೋಗಿ ಇರ್ತಾನೆ. ಅವನ ಸಾವು ಹೇಗಿರ್ತದೆ ಅಂದ್ರೆ, ಯಾರಲ್ಲಿ ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಾನೆ, ಒಬ್ಬ ಸಾಧನೆ ಮಾಡಿದಾಗ ಏನಾಗ್ತದೆ, ಒಬ್ಬ ಪುಣ್ಯ ಅವರನ್ನೇ ನಾವು ಯಾರೋ ಪುಣ್ಯಾತ್ಮರು ಅಂತ ಕರೆಯೋದು. ಯಾರು ಆಧ್ಯಾತ್ಮಿಕ ಸಾಧನೆ ಮಾಡ್ತಾನೆ ಆ ಪುಣ್ಯಾತ್ಮ,
ಅವನ ಬದುಕು ಹೇಗಿರ್ತದೆ, ಅವನ ಸಾವು ಹೇಗಿರ್ತದೆ, ಅದನ್ನ ತಾನು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು ಇಲ್ಲಿ ಸತ್ಯವನ್ನ, ಶೌಚವನ್ನ, ಕ್ಷಮಾಗುಣವನ್ನ ಅಳವಡಿಸಿಕೊಂಡಿರ್ತಾನೆ, ಸತ್ಯವನ್ನ ಇಡೀ ಬದುಕಿನಾದ್ಯಂತ ತಾನು ಸತ್ಯವನ್ನೇ, ಸತ್ಯ ರೀತಿಯಿಂದ ನಡೆದುಕೊಳ್ಳುತ್ತಾ, ತಾನು ಶೌಚ ಅಂದ್ರೆ ಒಳಗೂ ಹೊರಗೂ ಶುದ್ಧತೆಯನ್ನ ಕಾಪಾಡಿಕೊಂಡು ಯಾರ ಮೇಲೂ ಏನೂ ಇಲ್ಲ, ಅವನಿಗೆ ಬೇಕಾದವರು ಅಂತನೂ ಇಲ್ಲ, ಬೇಡಾದವರು ಅಂತನೂ ಇಲ್ಲ, ಎಲ್ಲರಲ್ಲೂ ಸಮಭಾವ ಸಮಚಿತ್ತವನ್ನ ಹೊಂದಿದವನಾಗಿ, ಕ್ಷಮಾಗುಣ, ಯಾರು ಏನೇ ಮಾಡ್ಲಿ ಎಲ್ಲರನ್ನ ಕ್ಷಮಿಸುವ, ಸದಾ ಏನೋ ಪ್ರಸನ್ನ ಮನಸ್ಸಿನಿಂದ, ಅಂದ್ರೆ ಮುಖ ಯಾವಾಗಲೂ ನಗುತ್ತಾ ನಗುತ್ತಾ ಸಂತೋಷಭರಿತನಾಗಿದ್ದು, ಯಾರ ಮೇಲೂ ಯಾರು ಏನೇ ಮಾಡ್ಲಿ ಎಲ್ಲರನ್ನ ಕ್ಷಮಿಸುವಂತಹ ಕ್ಷಮಾಗುಣವನ್ನು ಯಾರು ಹೊಂದಿರ್ತಾನೆ, ಯಾರು ಶಾಂತಚಿತ್ತನಾಗಿರ್ತಾನೆ, ಯಾವಾಗಲೂ ಶಾಂತ ಇರ್ತಾನೆ, ಸುಮ್ಮನೆ ಮಾತಾಡೋಲ್ಲ, ಬಡ 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 ಮಾತಾಡೋಲ್ಲ, ಎಲ್ಲಿ ಎಷ್ಟು ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾತನಾಡ್ತಾ ಶಾಂತನಾಗಿರ್ತಾನೆ. ಜೊತೆಗೆ ತೀರ್ಥ ಯಾತ್ರೆಗಳನ್ನು ಮಾಡ್ತಾ ಇರ್ತಾನೆ. ಎಲ್ಲಿ ಯೋಗಿಗಳು ಸೇರ್ತಾರೆ, ಎಲ್ಲ ಮಹಾತ್ಮರು ಸೇರ್ತಾರೆ ಅಂತಲ್ಲಿ ಹೋಗಿ ಅವನು ಸಂಧಿಸ್ತಾನೆ. ಅವರ ಜೊತೆಗೆ ಸಜ್ಜನ ಸಾಂಗತ್ಯವನ್ನು ಮಾಡ್ತಾನೆ. ಮತ್ತೆ ಧರ್ಮಾಚರಣೆಯನ್ನು ಮಾಡ್ತಾನೆ. ಹಾಗೆ ಅಂದ್ರೆ ಇಡೀ ಬದುಕನ್ನ ಯೋಗಿ ಹಾಗೆ ತಾನು ಜೀವನ ಕಳೆದಿರ್ತಾನೆ. ಅಂದ್ರೆ ನಿಯಮಬದ್ಧವಾಗಿ ಸುಮ್ಮನೆ ಹೆಂಗೆಂಗೋ ಬದುಕೋಲ್ಲ. ಯೋಗಿತ್ವ ಯೋಗಿತ್ವ ಯೋಗದ ರೀತಿಯಲ್ಲಿ ತಾನು ಬದುಕಿ ಯಾರು ಇರ್ತಾನೆ, ಅವನ ಸಾವು ಹೇಗಿರ್ತದೆ ಅನ್ನೋದನ್ನು ನಾನು ಹೇಳ್ತೀನಿ. ಅಂದ್ರೆ ಒಬ್ಬ ಯೋಗಿಯ ಸಾವು, ಅವನು ಮರಣಕಾಲದಲ್ಲಿ ಬಂದಾಗ, ಅಂದ್ರೆ ಮರಣಕಾಲ ಸಮೀಪ ಬರ್ತದಲ್ಲ, ಅಂದ್ರೆ ಕೊನೆ ಕಾಲ ಬಂದಾಗ ಅವನಿಗೆ ಯಾವುದೇ ಭಯಾನಕ ರೋಗಗಳು ಅಂತ ಹೇಳಿ ಯಾವುದು ಬರಲ್ಲ. ಅಂದ್ರೆ ರೋಗ ರುಜಿನಗಳಿಂದ ಅವನ ಮರಳುವುದಿಲ್ಲ. ಅಂದ್ರೆ ಕೊನೆಯವರೆಗೂ ಕೂಡ ಬಹಳ ಆರೋಗ್ಯವಾಗಿರ್ತಾನೆ. ಹಾಗಂತ ಸಣ್ಣ ಪುಟ್ಟದ್ ಬಂದ ತಕ್ಷಣ ಅವನು ಪಾಪಿ ಅಂತ ಅರ್ಥ ಅಲ್ಲ. ಆದ್ರೆ ದೊಡ್ಡ ದೊಡ್ಡ ರೋಗಗಳು ಅಂದ್ರೆ ಅವನು ತಗೊಂಡೇ ಹೋಗುವಂಥವು, ಅಥವಾ ಈ ನಾವು ಹೇಳ್ತೀವಲ್ಲ, ಆ ಎದ್ದು ಅವನ ಯಾವ ಕಾರ್ಯವನ್ನು ಮಾಡಕ್ಕಾಗಲ್ಲ, ಬಿದ್ದು ಬಿಡ್ತಾನೆ, ನೆಲ ಹಿಡಿಯೋದು ಅಂತೀವಲ್ಲ ಹಾಗೆ. ಅಂದ್ರೆ ಇನ್ನೊಬ್ಬರನ್ನ ಆಶ್ರಯಿಸ್ಬೇಕಾಗ್ತದೆ. ಅಂತಹ ಸ್ಥಿತಿಯನ್ನ ಒಬ್ಬ ಪುಣ್ಯಾತ್ಮನಾದವನು ತಲುಪಲ್ಲ. ಅಂದ್ರೆ ಕೊನೆಯವರೆಗೂ ಬಹಳ ಆರೋಗ್ಯವಂತನಾಗಿರ್ತಾನೆ. ಜೊತೆಗೆ ಅವನಿಗೆ ಮರಣ ಯಾವಾಗ ಬರ್ತದೆ ಅನ್ನೋದು ಮೊದಲೇ ಸೂಚನೆ ಸಿಗ್ತದೆ. ಅಂದ್ರೆ ಅವನು ಮರಣಕ್ಕಾಗಿ ಅಂತ ಹೇಳಿ ಯಾವತ್ ಬರ್ತದೋ ಏನೋ ಅಂತ ಹೇಳಿ ಗೊತ್ತಿರಲ್ಲ, ಏನೋ ತಿಳಿದೇ ಇರೋಲ್ಲ ಬೇರೆಯವ್ರ ಹಾಗೆ, ಅವನಿಗೆ ಮೊದಲೇ ಗೊತ್ತಾಗ್ತದೆ. ಎಷ್ಟು ಅಂತಂದ್ರೆ ಇದನ್ನ ಗರುಡ ಪುರಾಣದಲ್ಲಿ ಇನ್ನೂ ಬಹಳ ಚಂದ ಹೇಳ್ತಾರೆ. ಅಂದ್ರೆ ಒಬ್ಬ ಯೋಗಿಗೆ 1 ವರ್ಷ ಮುಂಚೆನೆ ಅವನಿಗೆ ಅವನ ಸಾವು ಗೊತ್ತಾಗ್ತದೆ. ಒಂದು ಒಂದು ಅದಕ್ಕೆ ಏನೋ ಇದನ್ನ ಹೇಳ್ತಾರೆ, ಏನೋ ಆ ಕೆಲವು ಶಕನಗಳನ್ನು ಹೇಳ್ತಾರೆ. ಅಂದ್ರೆ 1 ವರ್ಷ ಇದ್ದಾಗ ಅವನಿಗೆ ಹೇಗೆ ಗೊತ್ತಾಗ್ತದೆ, 11 ತಿಂಗಳಿದ್ದಾಗ, 10 ತಿಂಗಳಾದಾಗ, 9 ತಿಂಗಳು, 8 ತಿಂಗಳು, ಹೀಗೆ ಒಂದೊಂದು ತಿಂಗಳು ಕಳೆದ ಕೊನೆಗೆ ಅವನ ಯಾವತ್ತು ಯಾವ ಕ್ಷಣದಲ್ಲಿ ಯಾವ ದಿವಸ ಯಾವ ಸಮಯಕ್ಕೆ ಅವನ ಪ್ರಾಣ ಹೋಗ್ತದೆ ಅನ್ನೋದು ಸಂಪೂರ್ಣ ಅವನಿಗೆ ಗೊತ್ತಿರ್ತದೆ. ಅಂದ್ರೆ ಅಷ್ಟು ಜ್ಞಾನ ಇರ್ತದೆ ಒಬ್ಬ ಯೋಗಿಗೆ. ಹಾಗೆ ಯಾವಾಗ ಅವನಿಗೆ ಮರಣದ ಸೂಚನೆ ಸಿಗ್ತದೆ, ಸಿಕ್ಕ ಕೂಡಲೇ ಅವನು ಏನ್ ಮಾಡ್ತಾನೆ, ಯಾವಾಗ ಅವನ ಮರಣ ಸಮಯ ಸಮೀಪ ಬರ್ತದೆ ಆಗ ಎಲ್ಲರೂ ಅವನ ಸಮೀಪಕ್ಕೆ ಬರ್ತಾರಂತೆ. ಅಂದ್ರೆ ರೂಪ ತೊಟ್ಟು ಬರ್ತಾರಂತೆ. ಅಂದ್ರೆ ಅವರು ಬೇರೆಯವ್ರ ಕಣ್ಣಿಗೆ ಕಾಣಿಸ್ಬೇಕಂತ ಏನಿಲ್ಲ, ಆದ್ರೆ ಅವನ ಕಣ್ಣಿಗೆ ಕಾಣಿಸ್ತಾರಂತೆ. ಯಾರ್ಯಾರು ಬರ್ತಾರೆ ಅಂದ್ರೆ ಹೇಳ್ತಾರೆ ಅದನ್ನ ಭೂದೇವಿ, ಸಾಕ್ಷಾತ್ ಭೂದೇವಿ. ಯಾಕೆಂದ್ರೆ ನೀನು ಇದ್ದಷ್ಟು ಕಾಲ ಈ ಭೂಮಿಯ ಮೇಲೆ ನಿಜವಾಗ್ಲೂ ನಾನು ಹೆಮ್ಮೆ ಪಡುವ ಹಾಗೆ ಬದುಕಿದೆ, ನಾನು ಸಾರ್ಥಕವಾಯಿತು, ನಿನ್ನನ್ನು ನಾನು ಹೆತ್ತದಕ್ಕೆ ಸಾರ್ಥಕವಾಯಿತು ಅನ್ನೋ ಹಾಗೆ ನೀನು ಈ ಭೂಮಿ ಮೇಲೆ ಬದುಕಿದ್ದೀಯ ಅಂತ ಹೇಳಿ ಆ ವಸುಂಧರಾ ಮಾತನೇ ತಾನು ರೂಪ ತೊಟ್ಟು ಬರ್ತಾಳಂತೆ. ಕೊನೆಗೆ ಗಂಧರ್ವರು ಬಂದು ಅವನಿಗೆ ಆ ಅವನನ್ನ ಹಾಡ್ತಾರಂತೆ, ಅವನ ಗುಣಗಾನವನ್ನು ಮಾಡ್ತಾ ಇರ್ತಾರಂತೆ. ಜೊತೆಗೆ ಸಜ್ಜನರು ಅಂತ ಯಾರಿದ್ದಾರೆ ಕೊನೆ, ಅಂದ್ರೆ ಎಲ್ಲರೂ ಮಹಾತ್ಮರು. ಹೆಂಗೆ ಪರೀಕ್ಷಿತ ತಾನು ಅಂತ್ಯಕಾಲದಲ್ಲಿ ಬಂದಾಗ ಹೆಂಗೆ ಎಲ್ಲಾ ಋಷಿಮುನಿಗಳು ಕೂಡ ಬಂದು ಕೂತ್ಕೊಂಡ್ರು, ಹಾಗೆ ಸಜ್ಜನರು ಅಂತ ಯಾರಿದ್ದಾರೆ ಮಹಾತ್ಮರು ಎಲ್ಲರೂ ಬಂದು ಸೇರ್ತಾರಂತೆ. ಸೇರೋ ಅವನಿಗೆ ಆ ಅಂತ್ಯಕಾಲದಲ್ಲಿ ಇನ್ನೂ ಒಂದು ಪ್ರಾಣ ಹೋಗಿರೋಲ್ಲ. ಅಂದ್ರೆ ಅಂತ ಸಮಯದಲ್ಲಿ ಎಲ್ಲರೂ ಬಂದು ಸಂಧಿಸ್ತಾರಂತೆ. ಕೊನೆಗೆ ಅವರೆಲ್ಲ ಅವನ ಗುಣಗಾನ, ಅವನು ಮಾಡಿದಂತಹ ಮಹಾ ಕಾರ್ಯಗಳ ಬಗ್ಗೆ ಹೇಳ್ತಾ ಇರ್ತಾರಂತೆ. ಕೊನೆಗೆ ಅವನು ಕೊನೆಯ ದಿನ ಇನ್ನೇನು ನಂದು ಯಾವತ್ತು ಅವನು ಸಾವು ಬರ್ತದಲ್ಲ, ಅವತ್ತಿನ ದಿನ ಅವನಿಗೆ ಗೊತ್ತಾಗ್ತದೆ. ಗೊತ್ತಾದಾಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಹೋಗಿ ಸ್ನಾನ ಮಾಡ್ಬೇಕಂತ, ಅಥವಾ ಅವನಿಗೆ ಅಥವಾ ಬೇರೆ ಯಾರಿಗೆ ಗೊತ್ತಾದಾಗ ಅಯ್ಯೋ ನಂದು ಇವತ್ತು ಸಾವು ಅಂತ ಅದ್ಕೊಂತ ಕೊಡೋದಲ್ಲ, ಅಯ್ಯೋ ಇವತ್ತು ಹೊರಟ್ಬಿಟ್ನಲ್ಲ ನಾನು, ನಂದು ಮುಗೀತು ಅಂತ ಕೊಡಲ್ಲ. ಬದಲಾಗಿ ಅವನು ಆ ಸಾವನ್ನ ಸಂಭ್ರಮಿಸ್ತಾನೆ. ಹೇಗೆ ಅಂತಂದ್ರೆ ಅವತ್ತು ಅವನು ಹೋಗಿ ಸ್ನಾನ ಮಾಡ್ತಾನಂತೆ. ಸ್ನಾನ ಮಾಡಿ ಶುದ್ಧವಾಗಿ ಸ್ನಾನ ಮಾಡಿ ಎಲ್ಲ ಅವತ್ತು ಏನು ಊಟ ಮಾಡಲ್ಲ, ಉಪವಾಸ ಇರ್ತಾನೆ. ಕೊನೆಗೆ ಯಾರೆಲ್ಲ ಆ ಅರ್ಹರು ಇರ್ತಾರೆ ಅವರಿಗೆಲ್ಲ ದಾನ ಧರ್ಮ, ಯಾಕೆಂದ್ರೆ ಅವನು ಕೊನೆಯ ದಾನ ಧರ್ಮವನ್ನೆಲ್ಲ ಮಾಡಿ ದೇವರ ತೀರ್ಥ ಪ್ರಸಾದವನ್ನೆಲ್ಲ ತಗೊಂಡು ತಾನು ಧ್ಯಾನಾಸಕ್ತನಾಗ್ತಾನ, ಧ್ಯಾನಕ್ಕೆ ಕೋರ್ತಾನ. ಅಂದ್ರೆ ಆ ಧ್ಯಾನ ಮಾಡ್ತಾ ತಾನು ಆ ಏನು ತನ್ನ ಕೊನೆಯ ಆ ಸಾವಿನ ಸಮಯ ಏನಿದೆ ಆ ಸಮಯಕ್ಕಾಗಿ ಅಂತ ಹೇಳಿ ಕಾಯ್ತಾ ಕೂರ್ತಾನೆ. ಇಷ್ಟೆಲ್ಲ ಮಾಡಿ
ಧ್ಯಾನಾಸಕ್ತನಾಗಿ ಯಾವಾಗ ಕೂತ್ಕೊಂಡ ಕೂಡಲೇ ಆ ಕೂರ್ತಾನೆ. ಜೊತೆಗೆ ಅವಾಗೆಲ್ಲ ಅವನಿಗೆ ಎಲ್ಲ ಈ ಮಹಾತ್ಮರು ಕಾಣಿಸ್ತಾರಂತೆ. ಆ ಜೊತೆಗೆ ಅವನು ಸಾಯುವ ಸ್ಥಳ ಹೇಳ್ತಾರೆ, ಅದು ಪುಣ್ಯ ಭೂಮಿಯಲ್ಲಿ ಅವನು ಪ್ರಾಣ ಬಿಡ್ತಾನೆ. ಅದರಲ್ಲೂ ಮನೆ ಒಳಗಂತೂ ಪ್ರಾಣ ಬಿಡಲ್ಲ. ಮನೆ ಒಳಗೆ ಪುಣ್ಯಾತ್ಮನಾದವನು ಮನೆ ಒಳಗೆ ಪ್ರಾಣ ಬಿಡೋದಿಲ್ಲ. ಕೊನೆ ಪಕ್ಷ ಮನೆ ಆದ್ರೂ ಕೂಡ ಮನೆಯ ಹೊರಗೆ ಬಂದು ಸಾಯ್ತಾನೆ. ಅಥವಾ ಮನೆಯ ಹೊರಗೆ, ಅದರಲ್ಲೂ ಎಲ್ಲಿ ಅಂತಂದ್ರೆ ತುಳಸಿಯ ಪಕ್ಕದಲ್ಲಿ, ತುಳಸಿಯ ನೆರಳಿನಲ್ಲಿ ಪ್ರಾಣ ಬಿಡುವುದು ಅದು ಶ್ರೇಷ್ಠ. ಜೊತೆಗೆ ಪುಣ್ಯ ಕ್ಷೇತ್ರಗಳಲ್ಲಿ, ಅಂದ್ರೆ ಮಹಾತ್ಮರು ತಪಸ್ಸು ಮಾಡಿದಂತಹ ಜಾಗ, ಅಥವಾ ಪುಣ್ಯ ಏನು ದೇವತಾ ಸನ್ನಿಧಾನ, ಅಂದ್ರೆ ಉದಾಹರಣೆಗೆ ಪುಣ್ಯ ಕ್ಷೇತ್ರಗಳು ಅಂತ ಹೇಳ್ತೀವಲ್ಲ, ತೀರ್ಥ ಕ್ಷೇತ್ರಗಳು, ಅಂತಹ ಕ್ಷೇತ್ರಗಳಲ್ಲಿ, ನದಿ ತೀರದಲ್ಲಿ, ಅಂತಲ್ಲಿ ಹೋಗಿ ಅವನು ಪ್ರಾಣ ಬಿಡ್ತಾನೆ. ಅದರಲ್ಲೂ ಮನೆ ಒಳಗಂತೂ ಪ್ರಾಣ ಬಿಡೋದು. ಆ, ಇವಾಗ ಎಲ್ಲರೂ ಪ್ರಾಣ ಬಿಡೋದು ಇಲ್ಲಿ ಸಾಮಾನ್ಯವಾಗಿ ಆ ಏನು ಹಾಸ್ಪಿಟಲ್ ಅಲ್ಲೇ ಆಗ್ಬಿಟ್ಟಿದೆ ಅಲ್ಲ. ಪುಣ್ಯಕ್ಷೇತ್ರ ಆಗ್ಬಿಟ್ಟಿದೆ, ಅದೇ ಪುಣ್ಯಕ್ಷೇತ್ರ ಆಗಿದೆ ಈಗ. ಹಾಗೆ ಪುಣ್ಯಭೂಮಿಯಲ್ಲಿ ಅವನು ಪ್ರಾಣ ಬಿಡ್ತಾನಲ್ಲ, ಅಂದ್ರೆ ಒಬ್ಬ ಪುಣ್ಯಾತ್ಮ ಯೋಗಿಯ ಸಾವು. ಕೊನೆಗಾಲದಲ್ಲಿ ಅವನು ಇನ್ನೇನು ಸಾವಿನ ಸಮಯ ಹತ್ರ ಬಂದಿರ್ತದೆ, ಅವನಿಗೆ ಪಿತೃದೇವತೆಗಳು ಬಂದು ಕರೀತಾರಂತೆ. ಅಂದ್ರೆ ನಗುನಗುತ್ತ, ಅದು ಹೇಗೆ ಕರೆದಾಗ ಆಗ್ತದೆ ಅಂದ್ರೆ ತಾಯಿ ಮಮತೆಯಿಂದ ಮಕ್ಕಳನ್ನ ಕರೀತಾರಲ್ಲ, ಹಾಗೆ ಕರೆದ ಹಾಗೆ ಅವನಿಗೆ ಕಾಣಿಸ್ತಾರಂತ. ಕೊನೆಗೆ ಅಂದ್ರೆ ಇವನಿಗೆ ಏನಾಗ್ತದೆ ಅಂದ್ರೆ, ಈ ಹೊರಗಡೆಯಿಂದ ಕಾಣೋದೆಲ್ಲ ನಿಂತು ಹೋಗ್ತದೆ. ಯಾರೋ ಇರ್ತಾರಲ್ವಾ, ನಾವು ಯಾರು ಮನುಷ್ಯರು ಇರ್ತಾರೆ, ಸಂಬಂಧಿಗಳು, ಅವರೆಲ್ಲ ಕಾಣುವುದು ಕಣ್ಣಿಗೆ ಮರೆತು ಹೋಗ್ತದೆ. ಬದಲಾಗಿ ಒಳಗಡೆಯಿಂದ ಕಾಣ್ಲಿಕ್ಕೆ ಶುರುವಾಗ್ತದೆ. ಇವರೆಲ್ಲ ಕಾಣಿಸ್ತಾರೆ, ಅಂದ್ರೆ ಅವನು ಧ್ಯಾನಕ್ಕೆ ಕೂತಿರ್ತಾನೆ, ಅವರೆಲ್ಲ ಕಾಣಿಸ್ತಾರಂತೆ. ಪಿತೃಗಳು ದೇವತೆಗಳು ಕಾಣಿಸ್ಕೊಳ್ತಾರೆ. ಕೊನೆಗೆ ಯಾರು ಧರ್ಮನೇ ಕಾಣಿಸ್ಕೊಳ್ತಾನಂತೆ, ಯಾರು ಯಮಧರ್ಮ. ಅವನು ಕರಿತಾನಂತೆ, ಆಧಾರದಿಂದ ಕರಿತಾನಂತೆ, ನಗುನಗ್ತಾ ಇರ್ತಾನಂತೆ, ದಿವ್ಯ ರೂಪದಿಂದ ಕಾಣಿಸ್ತಾ ಇರ್ತಾನಂತೆ, ವಜ್ರ ವೈಢೂರ್ಯಗಳನ್ನು ಹಾಕಿಕೊಂಡು ಚತುರ್ಭುಜನಾಗಿ, ಆ ಆ ಒಳ್ಳೆ ಧರ್ಮಮೂರ್ತಿಯಾಗಿ ಅವನನ್ನ ಕರಿತಾ ಇರ್ತಾನಂತೆ, ಬಾ ನನ್ನ ಲೋಕಕ್ಕೆ ಬಾ ಅಂತ ಹೇಳಿ ಧರ್ಮರಾಜ. ಕೊನೆಗೆ ಗಂಧರ್ವರು ಹಾಡ್ತಾ ಇರ್ತಾರಂತೆ ಅವನಿಗೆ. ಅವನ ಅವನ ತಾಯಿಯ ರೂಪದಲ್ಲಿ ಪಿತೃದೇವತೆಗಳು ಬಂದು, ಅವನ ತಾಯಿ ಇರ್ತಾರಲ್ಲ, ಆ ಆ ತಾಯಿಯ ರೂಪದಲ್ಲೇ ತಾನು ಕರೀತಾ ಇರ್ತಾರಂತೆ. ಜೊತೆಗೆ ಯಮದೂತರು ಬರ್ತಾರಂತೆ, ಅಥವಾ ದೇವತೆಗಳು ದೂತರಾಗಿ ಬರ್ತಾರಂತೆ, ಯಾಕೆಂದ್ರೆ ಅವನು ಕರ್ಕೊಂಡು ಹೋಗ್ಲಿಕ್ಕೆ. ಅಂದ್ರೆ ಅದು ಹೀಗೆ ಗೌರವದಿಂದ. ಹಾ ಹಾಗೆ ಆ ಯಮಧೂತರಾದ್ರೂ ಹೇಗಿರ್ತಾರೆ ಅಂತಂದ್ರೆ, ದಿವ್ಯ ಪುರುಷರ ಹಾಗೆ ಕಾಣುತ್ತಾರಂತೆ. ದಿವ್ಯ ಒಳ್ಳೆಯ ರೂಪವನ್ನು ತೊಟ್ಟು ಭಯಂಕರರಾಗಿರೋಲ್ಲ. ಅವರು ಬಂದು ಅವನು ಮಾತಾಡಿಸ್ತಾರಂತೆ. ಹೇಗೆ ಅಂತಂದ್ರೆ, ಅವನಿಗೆ ನಗು ಬರಬೇಕು, ಹಾಸ್ಯ ಬರುವ ಹಾಗೆ ಹಾಸ್ಯಭರಿತವಾಗಿ ಮಾತಾಡ್ತಾರಂತೆ. ಅವನ ಗುಣಗಾನವನ್ನು ಮಾಡ್ತಾ, ನಿಮ್ಮಂತಹ ಮಹಾತ್ಮರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಲ್ಲ, ನಮ್ಮದೇ ದೊಡ್ಡ ಭಾಗ್ಯ ಅನ್ನುವ ಹಾಗೆ ಅವನಿಗೆ ತಮಾಷೆ ಮಾಡ್ತಾರಂತೆ. ಜೊತೆಗೆ ಆ ಅವನಿಗೆ ಎಲ್ಲೂ ಸ್ವಲ್ಪ ಬೇಜಾರಾಗದ ಹಾಗೆ ಅವನ ಜೊತೆಗೆ ಅವರು ಸಮಯ ಕಳೀತಾ ಇರ್ತಾರೆ. ಜೊತೆಗೆ ಆ ಸಮಯದಲ್ಲಿ ಅವನು ಹೇಗಿರ್ತಾನೆ ಅಂತಂದ್ರೆ, ಮೋಹರಹಿತನಾಗಿರ್ತಾನೆ. ಅಂದ್ರೆ ಅವನಿಗೆ ಈ ಯಾವ ಭಾವಬಂಧನದ ಪಾಶವೂ ಅವನಿಗೆ ಇರೋಲ್ಲ. ಅಂದ್ರೆ ಇಲ್ಲಿ ಆ ಏನಂತಂದ್ರೆ, ಯಾವ ಭಾವಬಂಧನದ ಪಾಶವೂ ಅವನಿಗೆ ಅಂಟ್ಕೊಂಡಿರಲ್ಲ. ಅಂತಂದ್ರೆ, ಅಯ್ಯೋ ನನ್ನ ಮನೆ ಬಿಟ್ಟು ಹೋಗ್ಬೇಕಲ್ಲ, ಅಯ್ಯೋ ನನ್ನ ಗಂಡ ಬಿಟ್ಟು ಹೋಗ್ಬೇಕಲ್ಲ, ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಯಾವ ಭಾವಬಂಧನದ ಪಾಶವೂ ಇರಲ್ಲ. ಅಂದ್ರೆ ಇಲ್ಲಿಯ ಯಾವ ಆಸೆಯೋ ಕೊನೆಗೆ ಆ ದೇಹದ ಮೇಲೂ ಕೂಡ ಅವನಿಗೆ ಆಸೆ ಇರೋಲ್ಲ. ಅಂದ್ರೆ ಮೋಹ ಅನ್ನುವುದನ್ನ ಸಂಪೂರ್ಣ ತೊರೆದು, ತನ್ನ ಮುಂದಿನ, ಅಂದ್ರೆ ಆ ಸಾವು ಎಷ್ಟು ಸುಂದರವಾಗಿದೆ ಆ ಕಡೆಗೆ ಗಮನ ಇರ್ತದಂತ ಅವನು. ಈ ಕಡೆ ಸಂಪೂರ್ಣ ಮರೆತು ಹೋಗಿರ್ತಾನೆ. ಜೊತೆಗೆ ಅವನಿಗೆ ಅದೇ ಭ್ರಾಂತಿ ಇರೋಲ್ಲ. ಅಂದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ಆದ್ಮೇಲೆ ಭ್ರಾಂತಿ ಅಂತಂದ್ರೆ ಮರೆತು ಹೋಗ್ಬಿಡೋದು. ಅಂದ್ರೆ ನಾನು ಯಾರು, ಆಮೇಲೆ ತಾನು ಆ ಭಗವಂತನ ಸ್ಮರಣೆ, ಅವನ ಮಹಿಮೆ, ಅದನ್ನೆಲ್ಲ ಮರೆತು ಹೋಗಿ ಕೆಲವರಿಗೆ ನೋಡಿ, ಅವರಿಗೆ ಏನಾಗ್ತಾ ಇದೆ ನಮ್ಮ ದೇಹದಲ್ಲಿ ಅನ್ನೋದು ಕೂಡ ಗೊತ್ತಾಗೋ ಸ್ಥಿತಿಯನ್ನು ತಲುಪಿರುತ್ತೆ. ಹಾಗೆ ಆಗೋಲ್ಲ ಅಂತ ಅವನಿಗೆ ಭ್ರಾಂತಿ ಬರೋಲ್ಲ. ಅಂದ್ರೆ ಕೊನೆಗಾಲದಲ್ಲಿ ಅರಳು ಮರಳು ಅಂತೀವಲ್ಲ, ಹಾಗಾಗೋಲ್ಲ. ಅವನಿಗೆ ಸಂಪೂರ್ಣ ಜ್ಞಾನ ಇರ್ತದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಯಾರು ಅಂತ್ಯಕಾಲದಲ್ಲಿ ಏನು ಸ್ಮರಣೆಯನ್ನು ಮಾಡ್ತಾನೋ ಅದೇ ಅವನ ಮುಂದಿನ ಗತಿಯಾಗಿರ್ತದೆ. ಒಂದು ವೇಳೆ ನನ್ನನ್ನು ಸ್ಮರಣೆ ಮಾಡಿದ ಅಂತಾದ್ರೆ, ದೇವರನ್ನ, ಅವನು ನನ್ನ ಲೋಕವನ್ನೇ ಬಂದು ಸೇರ್ತಾನೆ. ಕೊನೆಗೆ ಬೇರೆ ಏನೋ ಆಗ ಹೋಗೋದನ್ನ, ಈ ಸಂಸಾರವನ್ನ ತಾನು ಸ್ಮರಣೆ ಮಾಡ್ತಾ, ಅಥವಾ ಯಾರ್ಯಾರನ್ನೋ ಸ್ಮರಣೆ ಮಾಡ್ತಾ ಸತ್ತ ಅಂತಾದ್ರೆ, ಕೊನೆಗೆ ಅವನು ಪುನಃ ಇಲ್ಲೇ ಬಂದು ಅದನ್ನೇ ಅನುಭವಿಸ್ತಾನೆ. ಇದನ್ನ ನಾವು ಭರತ ಚಕ್ರವರ್ತಿಯ ಕಥೆಯಲ್ಲಿ ನಾವು ಕೇಳಿದ್ವಿ. ಹಾಗೆ ಇಲ್ಲಿ ಹ್ಮ್ ಹಾಗೆ ಅವನಿಗೆ ಭ್ರಾಂತಿ ಇರಲ್ಲ. ನಮ್ಮಲ್ಲಿ ನಗುಮುಖದಿಂದ ಹಸನ್ಮುಖಿಯಾಗಿರ್ತಾನೆ. ಆ ಸಾವಿನ ಸಮಯವನ್ನ ಸಂಭ್ರಮಿಸ್ತಾ ಇರ್ತಾನೆ, ಎಷ್ಟು ಚಂದ ಇದೆಯಲ್ಲ. ಜೊತೆಗೆ ಅವನಿಗೆ ಬದುಕಿನ ಸಾರ್ಥಕತೆ ಇರ್ತದೆ. ಅಂದ್ರೆ ನನ್ನ ಇಡೀ ಬದುಕನ್ನು ನಾನು ನಿಜವಾಗ್ಲೂ ಸಾರ್ಥಕ ಮಾಡ್ಕೊಂಡೆ, ಎಲ್ಲೂ ವ್ಯರ್ಥ ಮಾಡ್ಲಿಲ್ಲ, ಸಾಧನೆ ಮಾಡಿದೆ. ಕೊನೆಗೆ ಸುಮ್ಮನೆ ಕೊನೆ ಏನಂತೀವಿ, ಆ
ವ್ಯರ್ಥವಾಗಿ ಕಳೆದು ಅಥವಾ ಅಯ್ಯೋ ಇನ್ನು ಮುಂದೆ ಕಷ್ಟಪಡ್ಬೇಕಲ್ಲ, ಹಾಗಿಲ್ಲ. ಇನ್ನು ಮುಂದೆ ನನಗೆ ಒಳ್ಳೆ ದಿವ್ಯ ಲೋಕ ಪ್ರಾಪ್ತಿಯಾಗ್ತಾ ಇದೆ. ನಾನು ಇದಕ್ಕಿಂತ ಏನು ಸುಖದ ಕಡೆಗೆ ಹೋಗ್ತಾ ಇದ್ದೇನೆ. ಯಾವ ಉದ್ದೇಶಕ್ಕಾಗಿ ನಾನು ಬಂದೆ ನಾವು ಭೂಮಿಗೆ, ಅದನ್ನ ನಾನು ಸಾರ್ಥಕ ಮಾಡ್ಕೊಂಡೆ ಅಂತ ಹೇಳಿ ಅವನಿಗೆ ಆ ಸಾವಿನ ಬಗ್ಗೆ ಅವನ ಹೆಮ್ಮೆ ಇರ್ತದೆ, ಅವನ ಬದುಕಿನ ಬಗ್ಗೆ ಅವನಿಗೆ ಗರ್ವ ಇರ್ತದಂತೆ. ಕೊನೆಗೆ ಆ ಆ ಕೊನೆಗೆ ಆ ಭಗವಂತನ ಮಹಿಮೆಯನ್ನ ತಾನು ನೆನಪು ಮಾಡ್ತಾ, ದೇವರನ್ನ ಸ್ಮರಣೆ ಮಾಡ್ತಾ, ನನಗೆ ಈ ಬ್ರಹ್ಮರಂಧ್ರ ಮೇಲೆ ನೆತ್ತಿಯ ಮೇಲೆ ಇರ್ತದಲ್ಲ ಆ ಬ್ರಹ್ಮರಂಧ್ರ ಸಹಸ್ರ, ಅಲ್ಲಿಂದ ತಾನು ಹೊರಗೆ ಬರ್ತಾನಂತೆ. ಅಂದ್ರೆ ನಿಜವಾಗ್ಲೂ ಅವನು ಯೋಗಿ ಆಗಿದ್ದರೆ, ಅಂದ್ರೆ ಅವನು ಮೋಕ್ಷ ಜೀವಿ ಆಗುವ ಸ್ಥಿತಿಯಲ್ಲಿದ್ರೆ ಆ ಅವನು ಅಲ್ಲಿಂದ ಬರ್ತಾನೆ. ಒಂದ್ ವೇಳೆ ಇಲ್ಲ ಅಂತ ಆದ್ರೆ ಕಣ್ಣಿನಿಂದ ಅಥವಾ ಏನು ಮೇಲಿನ ಒಟ್ಟು 9 ದ್ವಾರದಲ್ಲಿ ಈ ಕುತ್ತಿಗೆಯ ಮೇಲಿನ ಮು- ಏನು ರಂಧ್ರಗಳ ಮೂಲಕ ದ್ವಾರಗಳ ಮೂಲಕ ತಾನು ಹೊರಗೆ ಬರ್ತಾನೆ. ಅವನು ಊರ್ಧ್ವ ಮೇಲಿನ ಲೋಕಗಳಿಗೆ ಹೋಗ್ತಾನೆ. ಕಣ್ಣಿನಿಂದ ಕೆಲವರು ಕಣ್ಣು ಬಿಟ್ಟ ಹಾಗೆ ಇರ್ತದೆ, ಕೆಲವರು ಬಾಯಿ ಕಳೆದ ಹಾಗೆ ಬಾಯಿ ಬಿಟ್ಟ ಹಾಗೆ ಇರ್ತದೆ. ಆ ಅಂತಂದ್ರೆ ಎಲ್ಲಿಂದ ಹೋದ ಅನ್ನೋದು ಹೊರಗಿನವರಿಗೆ ಗೊತ್ತಾಗಲ್ಲ. ಆದ್ರೆ ಆ ಆ ಹೋಗುವ ರೀತಿ ಹೇಳ್ತಾರೆ, ಅಂದ್ರೆ ಪ್ರಾಣ ಹೋಗೋದು ಕಣ್ಣಿನಿಂದ ಹೋಗ್ತದೆ, ಕೆಲವರಿಗೆ ಮೂಗಿನ ಹೊಳ್ಳೆಗಳಿಂದ ಹೋಗ್ತದೆ, ಕಿವಿಯಿಂದ ಹೋಗ್ತದಂತೆ, ಇಲ್ಲ ಬಾಯಿಯಿಂದ ಹೋಗ್ತದಂತೆ. ಕೊನೆಗೆ ಅದರಲ್ಲೂ ಶ್ರೇಷ್ಠವಾದವನು ಒಬ್ಬ ಯೋಗಿ, ಅಂದ್ರೆ ಮೋಕ್ಷಕ್ಕೆ ಹೋಗುವವನು, ಭಗವಂತನನ್ನೇ ಹೋಗಿ ಸೇರುವವನು, ಅವನು ಇಲ್ಲಿ ನೆತ್ತಿಯ ಮೇಲೆ ಬ್ರಹ್ಮರಂಧ್ರ, ಅಲ್ಲಿಂದ ತಾನು ಹೊರಟು ಹೋಗ್ತಾನೆ. ಅದು ಬಹಳ ರೇರ್ ಕೇಸ್. ಯಾರು ಇಲ್ಲಿ ನಿಜವಾಗ್ಲೂ ಧ್ಯಾನ ಸಾಧನೆ ಮಾಡಿ ಎನ್ಲೈಟೆಡ್ ಮಾಸ್ಟರ್ ಆಗಿರ್ತಾನೆ, ಸಹಸ್ರಾರ ಸ್ಥಿತಿಯಲ್ಲಿ ಇರ್ತಾರೆ, ಅವ್ರು ಹೋಗ್ತಾರೆ. ಹಾಗೆ ಅಥವಾ ಮತ್ತೆ ಹುಟ್ಟಿ ಬರದವರು ಯಾರು ಈ ಬ್ರಹ್ಮರಂಧ್ರವನ್ನ ಒಡೆದು ಹೋಗ್ತಾನೆ ಮೇಲೆ, ನೆತ್ತಿಯ ಮೇಲಿನಿಂದ ಹೋಗ್ತಾರೆ, ಅವರಿಗೆ ಮತ್ತೆ ಜನ್ಮ ಇಲ್ಲ, ಮತ್ತೆ ಬರೋಲ್ಲ. ಆದ್ರೆ ಯಾರು ಬೇರೆ ಇದರಿಂದ ಹೋಗ್ತಾರೆ, ಅಂದ್ರೆ ಬೇರೆ ಮೇಲಿನ ರಂಧ್ರಗಳ ಮೂಲಕ ಹೋಗ್ತಾರೆ, ಅಂದ್ರೆ ಏನು ಕಣ್ಣು ಕಿವಿ ಮೂಗು ಬಾಯಿ, ಅಲ್ಲಿಂದ ಹೋದವರು ಪುನಃ ಬರ್ತಾರೆ, ಅವರಿಗೆ ಜನ್ಮ ಇದೆ, ಮತ್ತೆ ಪುನಃ ಜನ್ಮ ಇದೆ. ಅಂದ್ರೆ ಕೊನೆಗೆ ಅವನು ದೇಹ ಬಿಡ್ತಾನಂತೆ. ದೇಹ ಬಿಡುವಾಗ ಅವನಿಗೆ ಸ್ವಲ್ಪವೂ ನೋವಾಗೋದಿಲ್ಲಂತೆ. ಬಹಳ ಖುಷಿಯಿಂದ ತಾನು ಆ ಬ್ರಹ್ಮರಂಧ್ರವನ್ನು ಅಥವಾ ಮೇಲಿನ ರಂಧ್ರಗಳ ಮೂಲಕ ತಾನು ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಅವನಿಗೆ ಬರುವಾಗ ಸಾರ್ಥಕ ಭಾವ, ಸಂತೋಷ, ನಗುನಗುತ್ತಾ ಇರ್ತಾನಂತೆ. ಅಂತೂ ಇಷ್ಟು ದಿನ ಏನೋ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಿದೆ, ಇಷ್ಟು ದಿವಸ ಅಂದ್ರೆ ಇವತ್ತು ನನಗೆ ಬಿಡುಗಡೆ ಸಿಕ್ತು, ನಿಜವಾದ ನನ್ನ ರೂಪಕ್ಕೆ ಬಂದೆ, ನನ್ನ ನಿಜವಾದ ಏನೋ ಸುಖಕ್ಕೆ ಬಂದೆ ನಾನು ಅಂತ ಹೇಳಿ ಅವನು ಆ ಖುಷಿ ಪಡ್ತಾನಂತೆ ಆ ಸಮಯವನ್ನು. ಅಂತೂ ಇಷ್ಟು ದಿನಕ್ಕಾದರೂ ನನಗೆ ಆ ಒಂದು ಬಂಧನದಿಂದ, ಯಾಕಂದ್ರೆ ದೇಹದಲ್ಲಿ ಇರೋದು ಅಂತಂದ್ರೆ ಒಂದು ಬಂಧನ, ಆ ಬಂಧನದಿಂದ ನಾನು ಹೊರಗೆ ಬಂದೆ ಅಂತ ಹೇಳಿ ಅವನು ಖುಷಿ ಪಡ್ತಾನೆ. ನನಗೆ ಅವನು ಪುನಃ ಮೇಲಿನ ಲೋಕಗಳಿಗೆ ಹೋಗ್ತಾನೆ. ಅದರಲ್ಲಿ ಹೇಳ್ತಾರೆ ಯಾವ್ಯಾವ ಲೋಕ ಅಂದ್ರೆ ಸ್ವರ್ಗಲೋಕ, ಮಹರ್ಲೋಕ, ಜನರ್ಲೋಕ, ಸತ್ಯಲೋಕ. ಯಾರು ಮೋಕ್ಷ ಈ ಬ್ರಹ್ಮರಂಧ್ರವನ್ನು ಒಡೆದು ಬರ್ತಾನೆ ಅವನು ಸೀದಾ ಮೇಲೆ ಸತ್ಯಲೋಕಕ್ಕೆ ಹೋಗ್ತಾನೆ. ಸತ್ಯಲೋಕಕ್ಕೆ ಹೋಗು ಅಲ್ಲಿ ಮೋಕ್ಷ, ಯಾರಿಗೆ ಮೋಕ್ಷ ಆಗ್ತದೆ ಅವರು ಸೀದಾ ವೈಕುಂಠಕ್ಕೆ ಹೋಗಿಬಿಡಲ್ಲ. ಆಯ್ತಾ. ಯಾವಾಗ ವೈಕುಂಠಕ್ಕೆ ಎಲ್ಲರೂ ಹೋಗೋದು ಅಂತಂದ್ರೆ ಈ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ಒಟ್ಟಿಗೆ ಹೋಗೋದು. ಬ್ರಹ್ಮದೇವರು ಸತ್ಯಲೋಕದಲ್ಲಿ ಇದ್ದಾರೆ, ಬ್ರಹ್ಮಸದನ ಅಂತ ಹೇಳಿ ಇರ್ತದೆ. ಅಲ್ಲಿ ಯಾರಿಗೆಲ್ಲ ಮೋಕ್ಷ ಆಗ್ತದೆ ಅವರೆಲ್ಲ ಮೋಕ್ಷ ಜೀವಿಗಳು ಇರೋದು ಎಲ್ಲಿ ಅಂತಂದ್ರೆ ಬ್ರಹ್ಮಲೋಕದಲ್ಲಿ ಹೋಗಿರ್ತಾರೆ, ಬ್ರಹ್ಮದೇವರ ಒಟ್ಟಿಗೆ ಸತ್ಯಲೋಕದಲ್ಲಿ. ಕೊನೆಗೆ ಎಲ್ಲರೂ ಆ ಬ್ರಹ್ಮದೇವರ ಒಟ್ಟಿಗೆನೆ ಕೊನೆಗೆ ಎಲ್ಲರೂ ಎಲ್ಲಿ ಹೋಗ್ತಾರೆ, ಆ ಮೋಕ್ಷಕ್ಕೆ ಹೋಗ್ತಾರೆ. ಇದನ್ನ ರಾಮಾಯಣದಲ್ಲಿ ಎಲ್ಲದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿದೆ. ಕೊನೆಗೆ ಭಗವಂತ ರಾಮ ತಾನು ಮೋಕ್ಷಕ್ಕೆ ಹೋಗುವ ಏನು ತಾನು ಪರಂಧಾಮಕ್ಕೆ ಹೋಗುವಾಗ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಎಲ್ಲರನ್ನ ಸತ್ಯಲೋಕದಲ್ಲಿ ಬಿಟ್ಟು ತಾನು ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ನೀ ಈ ಇಲ್ಲಿಯವರೆಗೆ ಮಾತ್ರ ಅವಕಾಶ, ನೀವು ಮೋಕ್ಷ ಜೀವಿಗಳು. ಆಮೇಲೆ ಈ ವೈಕುಂಠ ಲೋಕಕ್ಕೆ ನೀವು ಬರಬೇಕು ಅಂತಂದ್ರೆ ಹಾಗಂತ ಹೇಳಿ ಸತ್ಯಲೋಕದಲ್ಲೂ ಕೂಡ ಭಗವಂತನ ಒಂದು ರೂಪ ಇರ್ತದೆ. ಆ ಅಂದ್ರೆ ಅಲ್ಲೇನ್ ದೇವ್ರು ಇರಲ್ಲ ಅಂತ ಆಗಲ್ಲ, ಅಲ್ಲಿದ್ದವರಿಗೆ ದೇವ್ರು ಯಾವಾಗ್ಲೂ ಇರ್ತಾನೆ. ಆದ್ರೆ ಭಗವಂತನ ಲೋಕ ಸಿಗಬೇಕು ಅಂದ್ರೆ ಅದು ಆ, ಯಾವಾಗ ಆ ಇದಾದಾಗ್ಲೇನೆ ಏನು ಹಳೆಯ ಕಾಲದಲ್ಲಿ, ಅಂದ್ರೆ ಬ್ರಹ್ಮದೇವರಿಗೆ 100 ವರ್ಷ ಆಗಿ ಅವರು ಮೋಕ್ಷಕ್ಕೆ ಹೋಗ್ತಾರಲ್ವ, ಬ್ರಹ್ಮದೇವರು, ಬ್ರಹ್ಮ, ಶಿವ ಎಲ್ಲರೂ ಹೋಗ್ತಾರಲ್ಲ, ಈಗಿರುವಂತ ಎಲ್ಲಾ ದೇವತೆಗಳು ಎಲ್ಲರೂ ಹೋಗ್ತಾರೆ. ಆವಾಗ ಎಲ್ಲಾ ಮೋಕ್ಷ ಜೀವಿಗಳು ಕೂಡ ಭಗವಂತನೊಟ್ಟಿಗೆ ಹೋಗ್ತಾರೆ. ಅದು ಮನ್ವಂತರ ಪ್ರಳಯ ಅಂತ ಹೇಳ್ತಾರೆ. ಮನ್ವಂತರಗಳೆಲ್ಲ ಮುಗಿದು ಕಲ್ಪಗಳು ಇದಾಗ್ತದೆ ಅವಾಗ. ಕೊನೆಗೆ ಆ ಹೀಗೆ ಅವನು ಹೋಗ್ತಾನೆ. ಹೋಗುವಾಗ್ಲೂ ಕೂಡ ಅಲ್ಲಿ ಆ ಅವನು ಹೋದ ಕೂಡಲೇ ಆ ಅಲ್ಲಿ ಏನು ತಾನು ಹೋಗ್ತಾನಂತೆ. ಹೋದ ಕೂಡಲೇ ಅವನು ಹೋಗುವ ದಾರಿಯೂ ಕೂಡ ಬಹಳ ಆ ಏನಂತೀವಿ ಸುಖಕರವಾಗಿರ್ತದೆ. ಅವನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಒಂದು ವೇಳೆ ದೇವತೆಗಳು ಬಂದ್ರೆ
ವಿಮಾನದಲ್ಲಿ, ದೇವತೆಗಳ ವಿಮಾನ ಅಂದ್ರೆ ಸ್ವರ್ಗಲೋಕಕ್ಕೆ ಅವನು ಮೇಲೆ ಸತ್ಯಲೋಕಕ್ಕೆ ಹೋಗುವವನಾದ್ರೆ ಅಲ್ಲಿಂದ ಯಾವ ಲೋಕಕ್ಕೆ ಅವನು ಹೋಗುವವನ ಅಲ್ಲಿಂದ ಬರ್ತಾರೆ ಯಾರೋ ದೂತರು. ಒಂದು ವೇಳೆ ಅವನು ಮಹರ್ಲೋಕದಿಂದ ಹೋಗುವವನಾದ್ರೆ ಅಲ್ಲಿಂದ ದೂತರು ಬರ್ತಾರೆ. ಆ ಒಂದು ವೇಳೆ ಅವನು ಸತ್ಯಲೋಕಕ್ಕೆ ಹೋಗುವವನಾಗಿದ್ರೆ, ಮಹಾಪುಣ್ಯಾತ್ಮನಾಗಿದ್ರೆ, ಯೋಗಿ ಆಗಿದ್ರೆ ಅವನು ಸತ್ಯಲೋಕದಿಂದ ಆ ಯಾರೋ ದೂತರು ಬರ್ತಾರೆ. ಎಲ್ಲರಿಗೂ ಯಮದೂತರೇ ಬರೋಲ್ಲ. ಆ ಯಮದೂತರು ಎಲ್ಲರಿಗೂ ಯಮದೂತರೇ ಬರಲ್ಲ. ಹಾಗಂತ ಹೇಳಿ ಯಮದೂತರು ಬಂದ ತಕ್ಷಣ ಯಮದೂತರು ಕಾಣಿಸ್ಕೊಂಡವ್ರು ಎಲ್ಲ ಕೆಟ್ಟವರು ಅಂತಲ್ಲ. ಪುಣ್ಯಾತ್ಮರಿಗೂ ಕೂಡ ಅಂದ್ರೆ ಯಾರು ಸ್ವರ್ಗಕ್ಕೆ ಹೋಗುವವರು ಇರ್ತಾರೆ, ಕೆಳಗಿನ ಲೋಕದಲ್ಲೇ ನರ ಪಾಪಿಗಳಲ್ಲ ಆದ್ರೆ ಪುಣ್ಯಾತ್ಮರು, ಆದ್ರೆ ಇನ್ನೂ ಮೋಕ್ಷ ಆಗಿಲ್ಲ ಅಂಥವರಿಗೆ ಯಮಲೋಕದಿಂದಲೇ ಬರ್ತಾರೆ. ಇಲ್ಲ ಅಂತಂದ್ರೆ ಮೇಲಿನ ಲೋಕ ಸ್ವರ್ಗ ಏನೋ ಇದರಿಂದ ಬರ್ತಾರೆ, ಇಲ್ಲೂ ಸತ್ಯಲೋಕದಿಂದ ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅವನು ಬಹಳ ವೈಭವದಿಂದ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕೊನೆಗೆ ಅವನು ಅಲ್ಲಿ ಒಂದು ವೇಳೆ ಸತ್ಯಲೋಕಕ್ಕೆ ಹೋದ್ರೆ ಅಲ್ಲಿ ಶಾಶ್ವತವಾಗಿ ಉಳಿತಾನೆ. ಬೇರೆ ಲೋಕಗಳಿಗೆ ಹೋದ್ರೆ ಪುನಃ ಅವನು ಅಲ್ಲಿ ಆ ಅವನ ಪುಣ್ಯ ಇರುವಷ್ಟು ಕಾಲ ಅಲ್ಲಿ ತಾನು ಕಾಲವನ್ನು ಕಳೀತಾನೆ. ಒಂದು ಯಮಲೋಕಕ್ಕೆ ಹೋದ್ರೆ ಪೂರ್ವ, ಪಶ್ಚಿಮ, ಉತ್ತರ ದ್ವಾರಗಳು, ಒಟ್ಟು 4 ದ್ವಾರ ಇದೆ ಯಮಲೋಕದಲ್ಲಿ. ಆ ಪೂರ್ವ, ಪಶ್ಚಿಮ, ಉತ್ತರ ದ್ವಾರದಿಂದ ಹೋಗುವವರೆಲ್ಲ ಪುಣ್ಯಾತ್ಮರೇ. ಯಾರು ಇಲ್ಲಿ ಪುಣ್ಯವನ್ನು ಮಾಡಿರ್ತಾರೆ ಅವರೆಲ್ಲರೂ ಆ ದ್ವಾರಗಳ ಮೂಲಕ ಹೋಗ್ತಾರಂತೆ. ಹೋಗಿ ಅವಾಗ ಯಮಧರ್ಮರಾಜ ಅವರನ್ನ ಅತ್ಯಂತ ಭವ್ಯ ಸ್ವಾಗತವನ್ನು ಮಾಡ್ತಾನಂತೆ. ಸ್ವಾಗತ ಮಾಡಿ ಅವರನ್ನ ಹೊಗಳ್ತಾನಂತೆ, ಎಂಥ ಧರ್ಮಾತ್ಮರು ನೀವು, ಎಂಥ ಒಳ್ಳೊಳ್ಳೆ ಪುಣ್ಯ ಕೆಲಸ ಮಾಡಿದ್ರಿ, ಪುಣ್ಯಾತ್ಮರು ನೀವು ಅಂತ ಹೇಳಿ ಅವರನ್ನ ತಾನು ಕೊಂಡಾಡ್ತಾನಂತೆ. ಕೊನೆಗೆ ನಿಮ್ಮಂತಹ ಏನು ಯೋಗಿಗಳು, ಮಹಾತ್ಮರ ಮಹಾತ್ಮರನ್ನ ಆಧರಿಸುವ ಭಾಗ್ಯ ನಮಗೆ ಸಿಕ್ತಲ್ವಾ ಅಂತ ಹೇಳಿ ಅವರನ್ನ ಏನು ಅವನ ಒಂದು ಅಂತಃಪುರ ಏನು ಏನಂತೀವಿ ಆ ಇದಿರ್ತದಲ್ಲ, ಆ ದರ್ಬಾರು, ಆ ದರ್ಬಾರಿನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿರುವಂತ ಎಲ್ಲರಿಗೂ ಪರಿಚಯ ಮಾಡಿಸಿ ಕೊಡ್ತಾನೆ. ಇವರು ಇಂತಹ ಮಹಾತ್ಮರು ಇಷ್ಟೆಲ್ಲ ಒಳ್ಳೊಳ್ಳೆ ಪುಣ್ಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರ ಮಾಡಿದಂತಹ ಎಲ್ಲ ಧರ್ಮ ಕಾರ್ಯಗಳನ್ನ ಏನೇನೆಲ್ಲ ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಅವನೇ ಸ್ವತಃ ತಾನು ಎಲ್ಲ ವಿವರಿಸಿ ವಿವರಿಸಿ ಹೇಳ್ತಾನೆ. ಅಂತಹ ಮಹಾತ್ಮರು ಅಂತ ಹೇಳಿ ನಿಮಗೆ ಇಲ್ಲಿ ಎಷ್ಟು ಕಾಲ ಇರಬೇಕು ಅಂತ ಕಾಣಿಸ್ತದೆ ಅಷ್ಟು ದಿವಸ ನೀವು ಇಲ್ಲಿರಿ, ಇದು ಪುನಃ ನೀವು ಮುಂದಿನ ಲೋಕಗಳಿಗೆ, ಮೇಲಿನ ಲೋಕಗಳಿಗೆ ಹೋಗಿ ಅಂತ ಹೇಳಿ ಅವರಿಗೆ ತಾನು ತನ್ನ ಧರ್ಮರೂಪವನ್ನು ತೋರಿಸ್ತಾನ ಯಮಧರ್ಮರಾಜ. ಕೊನೆಗೆ ಅವನು ಕೂಡ ಅಲ್ಲಿ ಕೆಲವು ಕಾಲ ಇದ್ದು ತಾನು ಮೇಲಿನ ಲೋಕ ಅಂದ್ರೆ ಅಲ್ಲಿ ನೆಕ್ಸ್ಟ್ ಯಾವ್ದು ಸ್ವರ್ಗ ಲೋಕಕ್ಕೆ ಹೋಗ್ತಾನೆ, ಅಥವಾ ಮೇಲೆ ಮಹರ್ ಲೋಕವು ಇನ್ಯಾವುದೋ ಲೋಕಕ್ಕೆ ಹೋಗ್ತಾನೆ. ಹೀಗೆ ಕೊನೆಗೆ ಪುನಃ ಅಲ್ಲಿ ಎಷ್ಟು ದಿವಸ ಇರ್ತಾನೆ ಅಂತಂದ್ರೆ ತನ್ನ ಪುಣ್ಯ ಮುಗಿಯುವವರೆಗೆ ಇರ್ತಾನೆ. ಪುಣ್ಯ ಮುಗಿದ ಮೇಲೆ ಪುನಃ ತಾನು ಇಲ್ಲಿ ಜನ್ಮ ತಗೊಂಡು ಬರ್ತಾನೆ. ಜನ್ಮ ತಗೊಂಡೋದು ಕೂಡ ಎಲ್ಲೋ ಕೆಟ್ಟ ಕೆಟ್ಟ ಕುಲದಲ್ಲಿ ಅಲ್ಲ, ಒಳ್ಳೆಯ ತಂದೆ ತಾಯಿಯಲ್ಲಿ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಬರ್ತಾನೆ. ಬರುವ ದಾರಿಯೂ ಕೂಡ ಅಂದ್ರೆ ಅವನ ವಾತಾವರಣ ಅದು ಕೂಡ ಒಳ್ಳೆ ಉತ್ತಮ ಅವಕಾಶ ಇರುವಂಥದ್ದು. ಒಳ್ಳೆ ಗುರುಗಳು ಸಿಗ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ, ವೇದ ಉಪನಿಷತ್ತು ಆಧ್ಯಾತ್ಮ ಅದರಲ್ಲೂ ಏನೇನೋ ಸಿಕ್ತು ಅನ್ನೋದಕ್ಕಿಂತ ಆಧ್ಯಾತ್ಮ ಚಿಂತನೆ. ಅವನ ಮತ್ತೆ ಪುನಃ ಇಲ್ಲಿ ಉದ್ಧಾರ ಆಗ್ಬೇಕಲ್ಲ, ಆತ್ಮೋದ್ಧಾರ ಆಗಿ ಮತ್ತೆ ಪುನಃ ಮೇಲಿನ ಮತ್ತೆ ಅವನು ಮೇಲೆ 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 ಹೋಗ್ತಾ ಇರ್ಬೇಕು ಪ್ರತಿ ಜನ್ಮದಿಂದ. ಹಾಗೆ ಅದಕ್ಕೆ ಬೇಕಾದಂತ ಅನುಕೂಲತೆ ಸಿಗುವ ಹಾಗೆಯೇ ಮತ್ತೆ ಹುಟ್ಟಿ ಬರ್ತಾನೆ. ಅಲ್ಲಿ ಒಳ್ಳೆ ತಂದೆ ತಾಯಿಯನ್ನು ಪಡಿತಾನೆ, ಒಳ್ಳೆ ರೀತಿಯಿಂದ ಮತ್ತೆ ಪುನಃ ತಾನು ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಮತ್ತೆ ಮತ್ತೆ ಮೇಲೆ ಏರ್ತಾನೆ ಇರ್ತಾನೆ. ಕೊನೆಗೆ ಹೀಗೆ ಹೋಗ್ತಾ ಹೋಗ್ತಾ ಕೊನೆಗೆ ಒಂದು ದಿನ ಮೋಕ್ಷವನ್ನು ಪಡಿತಾನೆ. ಅಂದ್ರೆ ಹಾಗೆ ಒಬ್ಬ ಪುಣ್ಯಾತ್ಮನ ಸಾವಿರ್ತದೆ. ಈಗ ಈ ಪುಣ್ಯಾತ್ಮನ ಸಾವು ಕೇಳುವಾಗ ನಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲ, ಆದ್ರೆ ಈ ಪುಣ್ಯಾತ್ಮರು ಅಂದ್ಮೇಲೆ ಒಳ್ಳೇದು ಮಾಡಿರ್ತಾರೆ, ಒಳ್ಳೇದಾಗ್ತದೆ. ಇನ್ನು ನೆಕ್ಸ್ಟ್ ಇರ್ತಾರೆ ಪಾಪಾತ್ಮರು, ಅವ್ರ ಸಾವು ಹೇಗಿರ್ತದೆ ಅದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಇರ್ತದೆ ಅಲ್ಲ. ಅದಕ್ಕೆ ಆಮೇಲೆ ಇವ್ರ ಸಂಖ್ಯೆ ಬಹಳ ಕಡಿಮೆ. ಈ ರೀತಿ ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ಅದರಲ್ಲೂ ಈ ಕಲಿಯುಗದಲ್ಲಿ ಇವರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಂದ್ರೆ ಯಾವಾಗ್ಲೂ ಆ ಈಗ ಪಾಪಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅವಾಗ ಏನಾಗ್ತದೆ ಅಂತ ಅದಕ್ಕೆ ಪಾಪಿಗಳ ಸಾವು ಹೇಗಿರ್ತದೆ ಅದನ್ನ ಹೇಳ್ತಾ ಇದ್ದಾಳೆ ಸುಮನ. ಆ ಮಹಾಪಾತಕ ಅವರು ಪಾಪಿಗಳು ಇಡೀ ಬದುಕಿನಲ್ಲಿ ಒಮ್ಮೆಯೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡದೆ, ಅಂದ್ರೆ ಬರೀ ಉಂಡು ತಿಂದು ಬರೀ ಮೋಹ ಪಾಶದಲ್ಲೇ ಬಿದ್ದು ಸಂಸಾರದಲ್ಲೇ ಬಿದ್ದು ಕೊನೆಗೆ ಒಬ್ಬರಿಗೆ ಬೇಕು ಅಂತ ಎತ್ತಿ ಕೊಟ್ಟಿರೋಲ್ಲ, ಒಂದು ಒಳ್ಳೆ ಕೆಲಸ ಅಂತ ಮಾಡಿರೋಲ್ಲ, ದಾನ ಧರ್ಮ ಅಂತಿಲ್ಲ, ಮಾಡಿದ್ರು ಕೂಡ ಲೋಭಿತನ ತನ್ನ ಸ್ವಾರ್ಥಕ್ಕಾಗಿ, ಅಂದ್ರೆ ಇಡೀ ಬದುಕಿನಲ್ಲಿ ಸ್ವಾರ್ಥಕ್ಕಾಗಿ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ಬದುಕಿದ. ಹಾಗೆ ಬದುಕಬಾರದು ಅಂತ ಅರ್ಥ ಅಲ್ಲ, ಆದ್ರೆ ಅದೇ ಸರ್ವಸ್ವ ಅಂತ ಯಾರು ಬದುಕಿದ, ಅದನ್ನು ಮೀರಿದ ಒಂದು ಬದುಕಿದೆ ಅನ್ನುವುದನ್ನ ಗಮನಿಸದೆ ಯಾರು ಮೋಹದಲ್ಲಿ ಬಿದ್ದು ಮಾಯೆ, ಇದೆಲ್ಲ ಯಾವುದು ಮಾಯೆ, ಇನ್ನು ಮುಂದೆ ಬಹಳ ಚೆನ್ನಾಗಿದೆ, ಇದು ಹಿಂಗೆ ಮಾಯೆ ನಮ್ಮನ್ನು ಆವರಿಸಿಕೊಂಡು ಹಿಂಗೆ ಕಟ್ಟಿ ಹಾಕಿದೆ ಅಂತ
ಆ ಮಾಯೆಯಲ್ಲಿ ಬಿದ್ದು ಇದೇ ಸತ್ಯ ಅಂತ ಯಾರು ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ ಅವನ ಸಾವು ಹೇಗಿರ್ತದೆ ಕೊನೆಗೆ. ಅಂದ್ರೆ ಸಾಧನೆ, ಅಧ್ಯಾತ್ಮ ಸಾಧನೆಯನ್ನು ಮಾಡಿದೆ ಅಥವಾ ಯಾವುದೋ ದೇವರು, ಇದು ಭಗವದ್ಗೀತೆಯಲ್ಲಿ ಬಹಳ ಚಂದ ಬರ್ತದೆ. ಏನು ಅಂತಂದ್ರೆ, ಆ ಈ ಕೆಲವರು ಇರ್ತಾರೆ ನೋಡಿ. ಆ ಯಾವುದೋ ಬಾಬಾ ನಮಗೆ ಒಳ್ಳೇದ್ ಮಾಡ್ತಾನೆ, ಅಥವಾ ಯಾವುದೋ ಗುರುಗಳು ನಮ್ಗೆ ಒಳ್ಳೇದ್ ಮಾಡ್ತಾರೆ, ಅಥವಾ ಯಾವುದೋ ದೇವತೆಗಳು, ಎಲ್ಲೋ ದೇವರು, ಆ ದೇವ್ರ ಅಲ್ಲೆಲ್ಲೋ ಒಂದು ದೇವ್ರಿದೆ, ಅಲ್ಲಿ ಹೋಗಿ ಬರ್ತಾ ಇದ್ರೆ ಹುಣ್ಣಿಮೆಗೆ ಒಂದ್ಸರಿ, ಅಮಾವಾಸ್ಯೆಗೆ ಒಂದ್ಸರಿ ಭಾರಿ ಒಳ್ಳೇದಾಗ್ತದೆ ನಮ್ಗೆ ಅಂತ ಹೇಳಿ ನಡ್ಕೊಳ್ಳೋರು ಇರ್ತಾರೆ ಅಲ್ವಾ. ಅಲ್ಲಿಂದ ಅದು ಕಾಯಿ ತಂದು ಕಟ್ತಾರೆ, ಏನೋ ಕಾಯ್ತ ತಂದು ಕಟ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇವರೆಲ್ಲ ನಿನ್ನನ್ನು ಎಲ್ಲಿಯವರೆಗೆ ರಕ್ಷಣೆ ಮಾಡ್ತಾರೆ ಗೊತ್ತು? ನಿನ್ನ ಕಾಲ ಬರುವವರಿಗೆ, ನಿನ್ನ ಅಂತ್ಯಕಾಲ ಬರುವವರಿಗೆ. ಯಾವಾಗ ನಿನ್ನ ಅಂತ್ಯಕಾಲ ಬಂದು ಎಲ್ಲರೂ ನಿನ್ನ ಕೈ ಬಿಡ್ತಾರೆ. ಯಾಕೆಂದ್ರೆ ಆ ಆ ಕರ್ಮ ಅನ್ನೋದು ಯಾರೂ ನಿನ್ನನ್ನು ದಗ್ಧ ಮಾಡೋಲ್ಲ, ನಿನ್ನ ಕರ್ಮವನ್ನು ಯಾರೂ ತಡೆಯೋಲ್ಲ. ನಿನ್ನ ಕರ್ಮವನ್ನು ನೀನೇ ಕಳ್ಕೊಳ್ಬೇಕು, ಒಂದು ಅನುಭವಿಸ್ಬೇಕು. ಇಲ್ಲ ನೀನು ಧ್ಯಾನದಿಂದಲೋ ತಪೋಶಕ್ತಿಯಿಂದ ಅದನ್ನು ಕಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಬೇರೆ ಯಾರು, ಯಾವ ಗುರುಗಳು, ಯಾವ ದೇವರು, ಯಾವ ದೇವತೆಯು ನಿನ್ನನ್ನ ಉದ್ಧಾರ ಮಾಡೋಲ್ಲ. ನೀನು ಒಂದು ವೇಳೆ ಹಾಗೆ ನನಗೆ ಎಲ್ಲ ಅಲ್ಲಿ ಹೋದ ತಕ್ಷಣ ನಂಗೆ ಒಳ್ಳೇದಾಗ್ತದೆ, ಅವ್ರು ಏನ್ ಮಾಡ್ತಾರೆ ಗೊತ್ತು? ಆ ಕರ್ಮ ನೀನು ಆಗ ಅನುಭವಿಸ್ಬೇಕಿತ್ತಲ್ಲ, ಆ ಕರ್ಮವನ್ನ ತಡೆ ಹಿಡಿತಾರಷ್ಟೇ. ಆದ್ರೆ ನಿನಗೆ ಆ ಕರ್ಮವೇ ಇಲ್ಲ ಅಂತ ಆಗೋಲ್ಲ. ಮತ್ತೆ ಮುಂದೆ ಒಂದಲ್ಲ ಒಂದು ದಿನ ನೀನು ಅದನ್ನು ಅನುಭವಿಸಲೇಬೇಕು. ಅಥವಾ ಆ ಅನುಭವಿಸ್ಲಿಕ್ಕೆ ಬೇಕಾದಂತ ಶಕ್ತಿಯನ್ನು ತುಂಬಬಹುದು ಅಷ್ಟೇ ಅವರು. ನಿನಗೆ ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಲ್ಲ ಅವರು. ಹಾಗಾಗಿ ಅವ್ರು ಯಾರು ನಿನ್ನ ಅಂತ್ಯಕಾಲಕ್ಕೆ ಬರೋರಲ್ಲ. ಅದರಲ್ಲೂ ಒಂದು ವೇಳೆ ನಿನ್ನನ್ನು ಹೌದಪ್ಪ ರಕ್ಷಣೆ ಮಾಡಿದ್ರು ಅಂತಾದ್ರೆ ಎಲ್ಲಿಯವರೆಗೆ ಅಂತಂದ್ರೆ ಸಾವಿನವರೆಗೆ ಮಾತ್ರ. ಸಾವಿನ ನಂತರ ಅವ್ರು ಯಾರೂ ನಿನ್ನ ಜೊತೆಗೆ ಬರೋರಲ್ಲ. ಮೇಲೆ ಅವ್ರು ಯಾರದು ಇನ್ಫ್ಲೂಯೆನ್ಸ್ ಮೇಲೆ ನಡೆಯೋಲ್ಲ. ಯಾಕಂದ್ರೆ ಅಲ್ಲಿ ಧರ್ಮರಾಜ, ಅವನು ಧರ್ಮ ಅಂತಂದ್ರೆ ಧರ್ಮರಾಜನೇ ಅವನು. ಯಾರ ಮಾತು ಕೇಳಲ್ಲ. ಅವನು ಪಂಡಿತನಾಗಿರ್ಲಿ, ಯೋಗಿನಾಗಿರ್ಲಿ, ದೇವತೆಗಳಾಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅವನಿಗೆ ಮುಲಾಜೆ ಇಲ್ಲ. ಎಲ್ಲರನ್ನೂ ಒಂದು ಸಮಾನವಾಗಿ ಅವನು ಶಿಕ್ಷಿಸ್ತಾನೆ. ಸಮಾನವಾಗಿ ಸಮಾನ ಧರ್ಮ. ಇಲ್ಲಿ ದುಡ್ಡು ಲಂಚ ಕೊಟ್ಟು ಈ ಮೇಲೆ ಕೆಳಗೆ ಆಗ್ತದೆ, ಆದ್ರೆ ಮೇಲೆ ಹಂಗಾಗಲ್ಲ. ಆ ನೀನು ಇಲ್ಲಿ ಏನು ಮಾಡಿದೆ, ಏನು ಸಂಪಾದನೆ ಮಾಡಿದೆ ಅನ್ನೋದು ಒಂದೇ ಮುಖ್ಯವಾಗ್ತದಪ್ಪ. ಹಾಗಾಗಿ ಯಾರು ಯಾರನ್ನ ಎಲ್ಲರನ್ನೂ ನಾವು ಕೇವಲ ಮಾರ್ಗದರ್ಶನಕ್ಕಾಗಿ ಅಂತ ಬಳಸ್ಕೊಳ್ಬೇಕೇ ಹೊರತು ಅವರ ಮೇಲೆ ನಾವು ಡಿಪೆಂಡ್ ಆಗಬಾರದು. ಹಾಗಾಗಿ ಯಾರು ನಿಜವಾಗ್ಲೂ ಆಧ್ಯಾತ್ಮ ಸಾಧನೆಯನ್ನು ಮಾಡದೆ ವ್ಯರ್ಥವಾಗಿ ಸಮಯವನ್ನು ಕಳೆದ ಅವನ ಸಾವು ಹೇಗಿರ್ತದೆ? ಮಹಾಪಾತಕ, ಭಯಂಕರವಾಗಿರ್ತದಂತೆ. ಅಷ್ಟೇ ಅಲ್ಲ, ಪ್ರತಿ ಕ್ಷಣ ಸಾವು ಅಂದ್ರೇನೆ ಅವನು ಹೆದರ್ತಾ ಇರ್ತಾನೆ. ಅಯ್ಯೋ ಅಲ್ಲಿ ಸತ್ತೋಗ್ಬಿಡ್ತಾನೆ ಏನೋ, ಇಲ್ಲಿ ಸತ್ತೋಗ್ಬಿಡ್ತಾನೆ ಏನೋ, ಅಥವಾ ನನ್ನವ್ರೇನಾದ್ರು ಅಲ್ಲಿ ಹೋಗಿ ಸತ್ತೋಗ್ಬಿಟ್ರೆ, ಇಲ್ಲಿ ಹೋಗಿ ಸತ್ತೋಗ್ಬಿಟ್ರೆ, ಹೀಗೆ ಬರೀ ಸಾವಿನ ಬಗ್ಗೆನೇ ಅವನಿಗೆ ಭಯ ಇರ್ತದೆ. ಬರೀ ತನ್ನ ಸಾವು ಮಾತ್ರ ಅಲ್ಲ, ನನ್ನವರು ಸತ್ತೋಗ್ಬಿಟ್ರೆ ಅಂತ ಹೇಳಿ, ಯಾರೋ ಎಲ್ಲೋ ಸತ್ತೋದ್ರು ಅಂದ್ರೂ ಕೂಡ ಅವನಿಗೆ ಭಯ ಆಗ್ತಾ ಇರ್ತದೆ. ಜೊತೆಗೆ ಅವನ ಸಾಯುವ ಜಾಗ ಎಲ್ಲಿರ್ತದೆ? ಮಹಾಪಾತಕ, ಎಲ್ಲಿ ಭಯಂಕರವಾದಂತಹ ಜಾಗಗಳಿರ್ತದೆ, ಅಂದ್ರೆ ಎಲ್ಲಿ ರಕ್ತಪಾತಗಳು ನಡೀತಾ ಇರ್ತದೆ ಅಂತಹ ಜಾಗದಲ್ಲಿ, ಜೊತೆಗೆ ಮಲಮೂತ್ರ ಮಾಡುವಂತಹ ಪ್ರದೇಶಗಳು, ಅಂತಲ್ಲಿ ಹೋಗಿ ಸಾಯ್ತಾನೆ. ಆ ಆ ಬೀಳುವ ಅಂತ ಜಾಗದಲ್ಲಿ ಹೋಗಿ ಬಿದ್ದು ಸಾಯ್ತಾನೆ. ಜೊತೆಗೆ ಅದರಲ್ಲೂ ಪಾಪಿಗಳ ಮಧ್ಯೆ, ಆ ಪಾಪ ಭೂಮಿ ಅಂತ ಇರ್ತದೆ. ಅಂದ್ರೆ ಈ ಸುತ್ತಮುತ್ತ ಬದುಕುವವರೆಲ್ಲ ಪಾಪಿಗಳೇ ಇರ್ತಾರೆ. ಅಲ್ಲಿ ಬರೀ ಕಡಿಯೋದು, ಆ ಬರೀ ಅದು ಇದು ಮಾಡಬಾರದು ಮಾಡ್ತಾ ಇರ್ತಾರೆ. ಅಂತವರ ಕೇರಿ ಊರು, ಅಂತಲ್ಲಿ ಹೋಗಿ ಸಾಯ್ತಾನೆ. ಜೊತೆಗೆ ಸಾವು ಕೂಡ ಅಷ್ಟು ಸುಲಭವಾಗಿರಲ್ಲ, ತಟ್ಟಂತ ಹೋಗಲ್ಲ ಜೀವ. ನರಳಿ 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 ಸಾಯ್ತಾನೆ. ಅದು ಜೂಜು, ಎಲ್ಲಿ ಜೂಜು ಇರ್ತದೆ, ಇಲ್ಲಿ ಮದ್ಯಪಾನದ ಅಂಗಡಿ ಇರ್ತದೆ, ಅಥವಾ ಸಾಯುವ ಸಮಯದಲ್ಲಿ ಮದ್ಯಪಾನ ಮಾಡಿ ಮಾಡಿ ಸಾಯ್ತಾನೆ. ಇಲ್ಲ ಜೂಜು ಕಟ್ಟೆ ಇರ್ತದೆ, ಅಥವಾ ಇಲ್ಲಿ ಈ ವೇಶ್ಯೆಯರ ಮನೆ ಇರ್ತದೆ, ಅಥವಾ ವೇಶ್ಯೆಯರ ಕೇರಿ ಇರ್ತದೆ ಅಲ್ಲಿ, ಅಥವಾ ಅವರ ಒಂದು ಸಹವಾಸದಲ್ಲಿ ಇರುವಾಗ ಸಾಯ್ತಾನೆ. ಜೊತೆಗೆ ಕೆಟ್ಟ ಜನಗಳು, ಅಂದ್ರೆ ಯಾರನ್ನ ನಿಜವಾಗ್ಲೂ ಸಂಧಿಸಲೇಬಾರದು, ಯಾರನ್ನ ಯಾವ ಜಾಗಕ್ಕೆ ನಾವು ಹೋಗಲೇಬಾರದು, ಅಂತಹ ಜಾಗದಲ್ಲಿ ಇದ್ದು ಅಲ್ಲಿ ತಾನು ಪ್ರಾಣವನ್ನು ಬಿಡ್ತಾನೆ. ಹೀಗೆ ಆ ಅವನ ಸಾವು ಕೂಡ ಅಷ್ಟು ಭಯಂಕರವಾಗಿರ್ತದೆ ಅಂತ ಹೇಳಿ, ಅಂತಹ ಜಾಗದಲ್ಲಿ ಅವನು ಸಾಯ್ತಾನೆ. ಇನ್ನು ಆ ಯಮದೂತರು ಹೇಗೆ ಕಾಣಿಸ್ಕೊಳ್ತಾರೆ ಅಂತಂದ್ರೆ, ಅವನಿಗೆ ಬರೋರೆಲ್ಲ ಯಮದೂತರೇ ಬರ್ತಾರೆ, ಬೇರೆ ಇನ್ಯಾರು ಬರಲ್ಲ. ಇವನ್ ಪಾಲಿಗೆ ಯಮದೂತರೇ ಬರೋದು, ದೇವತೆಗಳು ಬರಲ್ಲ, ಬೇರೆ ಯಾವ ದೂತರು ಬರಲ್ಲ. ಆ ಯಮದೂತರಾದ್ರೆ ಹೇಗಿರ್ತಾರೆ ಅದನ್ನ ಹೇಳ್ತಾರೆ, ಅತ್ಯಂತ ಭಯಂಕರವಾಗಿರ್ತಾರೆ. ಹ್ಮ್. ಅದನ್ನ ಗರುಡ ಪುರಾಣದಲ್ಲಿ ಇನ್ನೂ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅವ್ರು ಹೆಂಗೆ ಕಾಣಿಸ್ತಾರೆ ಅಂತಂದ್ರೆ, ಪೇದಗಳ ಹಾಗೆ ಕಾಣಿಸ್ತಾರಂತೆ ಕೆಲವರಿಗೆ. ಕೆಲವ್ರ ಕಣ್ಣಿಗಂತೂ ದೈತ್ಯರು. ಆ ಅಂದ್ರೆ ದೊಡ್ಡ ದೇಹ, ಆ ಹೊಟ್ಟೆ ಇಷ್ಟು ದೊಡ್ಡ ಹೊಟ್ಟೆ ಇರ್ತದಂತೆ, ಕಪ್ಪು ಬಣ್ಣ. ಅದು ತಲೆ ಕೂದಲು ಮೈ ಬಣ್ಣನೋ ಗೊತ್ತಾಗಲ್ಲ, ಅಷ್ಟು ಕಪ್ಪು ಬಣ್ಣ. ಆ ಹಲ್ಲು ಕೋರೆಗಳೆಲ್ಲ ಹಂಗೆ ಬಂದಿರ್ತದಂತೆ. ದೇಹ ದೊಡ್ಡ ಹೊಟ್ಟೆ ಬಿಟ್ಕೊಂಡಿರ್ತಾರೆ, ಕೋರೆ ಬಿಟ್ಕೊಂಡಿರ್ತಾರೆ.
ಅವ್ರನ್ನ ನೋಡಿದ್ರೇನೆ ಒಂದು ಎರಡು ಮಲಮೂತ್ರ ವಿಸರ್ಜನೆ ಆಗಿ ಹೋಗ್ತದಂತೆ. ಅಷ್ಟು ಭಯಂಕರವಾಗಿರ್ತದೆ. ಜೊತೆಗೆ ಬಂದವರೇ ಹೆದರ್ಸ್ತಾರಂತ, ಹೊಡಿತಾರಂತೆ, ಬಂದು ಹೊಡೆದಂಗ್ ಮಾಡ್ತಾರಂತೆ, ಹೆದರ್ಸ್ತಾರಂತೆ. ಅವ್ರನ್ನ ನೋಡಿನೇ ಮೊದಲೇ ಅವನು ಹೆದರಿ ಸಾಯ್ತಾ ಇರ್ತಾನೆ. ಸಾವು ಸಾವು ಅಂದ್ರೆ ಈ ಈ ಕಡೆ. ಜೊತೆಗೆ ಇನ್ನೊಂದು ಭಯ, ಅಯ್ಯೋ ಇವ್ರನ್ನೆಲ್ಲಾ ಬಿಟ್ಟು ಹೋಗ್ಬಿಟ್ಲಾ, ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟು ನಾನು ಸಂಪಾದನೆ ಮಾಡಿದ ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನುವ ಒಂದು ಪಾಶ, ಅದು ಬೇರೆ ಎಳಿತಾ ಇರ್ತದೆ. ಚಿಂತೆ ಬೇರೆ ಅದು, ಆ ಬಂಧನ. ಜೊತೆಗೆ ಈ ಕಡೆಯಿಂದ ಇವ್ರು ಬೇರೆ ಕಿತ್ಲಿ ನಮ್ಮನ್ನು ಎದುರಿಸ್ತಾ ಇರ್ತಾರೆ. ಹಾಗೆ ಅವಾಗ ಅಂದ್ರೆ ಮೊದಲಿನವನಿಗೂ ಇವನಿಗೂ ಹೇಗಿರ್ತದೆ. ಆ, ಅಂದ್ರೆ ಇವನಿಗೆ ಚಿಂತೆ ಎಲ್ಲ, ನನ್ನ ಅವ್ರು ಬಿಟ್ಟು ಹೋಗ್ಬೇಕು, ಕೊನೆಗೆ ನನ್ನ ಮೊಮ್ಮಕ್ಕಳು ಮದುವೆ ಮಾಡ್ಲಿಲ್ಲ, ನನಗೆ ಅದನ್ನ ಮಾಡ್ಲಿಲ್ಲ ಇದನ್ನ ಮಾಡ್ಲಿಲ್ಲ ಅನ್ನೋದ್ರಲ್ಲೇ ಇರ್ತಾನೆ. ಹಾಗೆ ಕೊನೆಗೆ ಹೀಗೆ ಆ ಅಂದ್ರೆ ಅವಾಗ ಅವರು ಪಾಶ ಹಾಕ್ತಾರಂತೆ. ಪಾಶ ಹಾಕಿ ಕುತ್ತಿಗೆ ಅಥವಾ ಬೆನ್ನು ಹುರಿಗೆ ಹಾಕಿ ಪಾಶ ಹಾಕಿ ಎಳಿತಾರಂತೆ. ಯಾವಾಗ ಅವನಿಗೆ ಪಾಶ ಹಾಕಿ ಎಳಿಲಿಕ್ಕೆ ಶುರು ಮಾಡಿದ್ರು, ಅವನಿಗೆ ಅವಾಗ ಬಹಳ ಭಯಂಕರ ಹಿಂಸೆ ಆಗ್ತದೆ ಅಂತ ಅದನ್ನ ಹೇಳ್ತಾರೆ. ನೂರು ನೂರು ಚೇಳು ಒಮ್ಮೆ ಕುಟುಕಿದ್ರೆ ಕಚ್ಚಿದ್ರೆ ಎಷ್ಟು ಭಯಂಕರ ನೋವಾಗ್ತದೆ, ಅಷ್ಟು ನೋವಾಗ್ತದೆ ಅಂತ ಅವನಿಗೆ. ಆದ್ರೆ ಹಂಗ ಹಾಕಿ ಎಳೆದ್ರೆ ಪ್ರಾಣ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಇವನಿಗೆ ಈ ಕಡೆ ಪಾಶ ಹಾಕಿ ಇಟ್ಕೊಂಡಿದ್ದಾನಲ್ಲ, ಅಯ್ಯೋ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನಂದು 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 ಅನ್ನುವ ಪಾಶ ಎಲ್ಲ ಕಡೆ ಒಂದೊಂದು ಗೂಟ ಹೊಡೆದು ಹಗ್ಗ ಹಾಕಿ ಕಟ್ಕೊಂಡಿದ್ದಾನೆ. ಹಿಂಗಾಗಿ ಅವರು ಮೇಲಿಂದ ಎಳಿತಾರೆ, ಇವನು ಈ ಕಡೆಯಿಂದ ಎಳಿತದೆ ಆ ಪಾಶ. ಹಂಗಾಗಿ ಅವ ಮಧ್ಯೆ ಸಿಕ್ಕು ಆ ಕಡೆ ಪ್ರಾಣನೇ ಹೋಗಿದೆ. ನರಳಿ ಎಷ್ಟು ಅಂತಂದ್ರೆ 2-3 ದಿನ ಎಳಿತಾರಂತೆ. ಒಂದೇ ಸರಿ ಎಳ್ಕೊಂಡು ಹೋಗಲ್ಲ, 2-3 ದಿನ ಎಳೆದು 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 ಅವನು ಒದ್ದಾಡಿ ಒದ್ದಾಡಿ. ಅದು ಕಾಣಿಸಲ್ಲ ನಮಗೆ, ಹೊರಗಡೆ ಇರೋರಿಗೆ ಅಷ್ಟು ಗೊತ್ತಾಗದೇ ಇರಲ್ಲ, ಗೊತ್ತಾಗಲ್ಲ. ಆಮೇಲೆ ಯಾವಾಗ ಅವರು ಬಂದು ಅವ್ರು ಕಾಣ್ಲಿಕ್ಕೆ ಶುರು ಮಾಡಿದ್ರು, ಹೊರಗಡೆ ಏನೂ ಕಾಣಿಸಲ್ಲ ಅವನಿಗೆ. ಅಂದ್ರೆ ನೋಡಿ ನೀವು, ಕೆಲವರು ಗೊತ್ತಿರ್ತದೆ, ಯಾರಾದ್ರೂ ವಯಸ್ಸಾದವರು ಅಥವಾ ಸಾವಿ ಸಾವಿನ ಅಂಚಿನಲ್ಲಿರುವವರು, ಯಾರಾದ್ರೂ ಹತ್ತಿರದಿಂದ ನೋಡಿದ ಅನುಭವ ಇದ್ರೆ ಅವ್ರಿಗೆ ಗೊತ್ತಿರ್ತದೆ. ಅವರಿಗೆ ಹೊರಗಡೆದೆಲ್ಲ ಮರ್ತೋಗಿರ್ತದೆ, ಯಾರು ಬಂದ್ರು ಅನ್ನೋದು ಗೊತ್ತು ಸಿಗಲ್ಲ, ಯಾರು ಮಾತಾಡ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ, ಯಾವ ಗುರುತು ಇರಲ್ಲ ಅವ್ರಿಗೆ. ಯಾವುದೋ ಲೋಕದಲ್ಲಿ ಇರ್ತಾರೆ, ಏನೇನೋ ಗುಣಗ್ತಾ ಇರ್ತಾರೋ, ಯಾರೋ ಬಂದ್ರು ಬಂದ್ರು ಅಂತಿರ್ತಾರೆ. ಕರಿತಾ ಇದ್ದಾರೆ ಅಂತ ಇರ್ತಾರೆ. ಈಗ ಅವರು ಒಂದೊಂದು ವಿಚಿತ್ರವಾಗಿ ಆಡ್ತಿರ್ತಾರೆ. ಅವ್ರು ಯಾರು ಬಂದ್ರು ಯಾರು ಇಲ್ಲ, ಪಕ್ಕದಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅಂತ ಅವ್ರು ಹಿಂಗೆಲ್ಲ ಹೇಳ್ತಿರ್ತಾರೆ ಅವ್ರು. ಹಂಗೆ ಆ, ನನಗೆ ಕರಿತಾರಂದ್ರೆ ಹಾಗೆ ಆ ಜೀವ ಅಷ್ಟೆಲ್ಲ ಆದ್ರೂ ಕೂಡ, ಜೊತೆಗೆ ಅವನಿಗೆ ಕೊನೆಗಾಲದಲ್ಲಿ ಆ ಎಲ್ಲ ಏನಂದ್ರೆ ಭ್ರಮೆ ಅನ್ನೋದು ಭ್ರಮೆ ಇಲ್ಲಿ ಬಂದು, ಅಂದ್ರೆ ಭ್ರಮೆ ಅಂದ್ರೆ ಏನಂತೀವಿ, ಆ ಎಲ್ಲ ಮರ್ತು ಹೋಗ್ಬಿಡ್ತದೆ ತಾನು. ಅಂದ್ರೆ ಮಾಡಿದಂತಹ ಒಳ್ಳೆ ಪುಣ್ಯ ಕೆಲಸ, ದೇವರ ಸ್ಮರಣೆ ಯಾವುದು ಬರೋಲ್ಲ. ಬರೀ ಮಾಡಿದ ಆ ಯಾವುದನ್ನ ಜೀವನ ಪರ್ಯಂತ ಹಚ್ಕೊಂಡಿರ್ತಾನೆ. ಆ ಅದನ್ನೇ, ಅಥವಾ ಕೆಟ್ಟ ಕೆಲಸ ಕೆಟ್ಟದಿದು ಅದನ್ನೇ ತಲೆಯಲ್ಲಿ ತುಂಬಿಕೊಂಡಿರ್ತಾನೆ. ಜೊತೆಗೆ ಜೀವ ಬೇಗ ಹೋಗಲ್ಲ. ಆ ಪ್ರಾಣ ಬಿಡುವಾಗ್ಲಾದ್ರೂ ದುಃಖದಿಂದ ಪ್ರಾಣ ಬಿಡ್ತಾನೆ, ಒದ್ದಾಡ್ತಾನೆ, ನರಳಾಡ್ತಾನೆ. ಈ ಕಡೆ ಅಯ್ಯೋ ಜೀವ ಹೋಗ್ತಾ ಇಲ್ಲಲ್ಲ ಅಂತ ಹೇಳಿ ಒದ್ದಾಡ್ತಿರ್ತಾನೆ. ಆದ್ರೆ ಪ್ರಾಣ ಹೋಗಲ್ಲ. ಅವ್ರು ಎಳಿತಾನೆ ಇರ್ತಾರೆ, ಹೆದರ್ಸ್ತಾರೆ. ಜೋರು. ಅವ್ರು ನೋಡಿ ನೋಡಿ ಅವನು ಮಲಮೂತ್ರ ಮಾಡ್ಕೊಂತ ಇರ್ತಾರೆ. ಹ್ಮ್ ಕೊನೆಗೆ ಅದಕ್ಕೆ ಸರಿಯಾಗಿ ಎಷ್ಟೋ ದಿವಸದಿಂದ ಹೊಟ್ಟೆಗೆ ಕೂಳೇ ಹೋಗಿರಲ್ಲ. ಅಂದ್ರೆ ಎಲ್ಲ ಬಂದಾಗಿರ್ತದೆ. ಜೊತೆಗೆ ಅದ್ರ ಸಮಸ್ಯೆ ಹಂಗೆ. ಅಂದ್ರೆ ಎಲ್ಲ ಬಂದಾಗಿರ್ತದೆ. ಯಾರೋ ಬಂದು ಯಾರೋ ಪಾಪ ಅವ್ರು ನೋಡ್ಲಿಕ್ಕೆ ಅಂತ ಬಂದಿರ್ತಾರೆ. ಅವ್ರು ಜೋರ್ ಕೂಗಿ ಕೂಗಿ ಹೇಳ್ತಿರ್ತಾರೆ, ಆದ್ರೆ ಕೇಳಿಸಲ್ಲ, ಕಿವಿ ಹೋಗಿರ್ತದೆ. ಕೊನೆ ಅವ್ರು ಏನೋ ಅವಾಗ ತಂದಿರ್ತಾರೆ, ಬಾಕ್ಸ್ ಎಲ್ಲ ತುಂಬಿಕೊಂಡು, ಪಾಪ ಇನ್ನೇನ್ ಹೋಗ್ಬಿಡ್ತಾನೆ, ಕೊನೆಗಾಲದಲ್ಲಿ ಏನೋ ಒಂದ್ ಚೂರು ತಿನ್ಲಿ ಪಾಪ ಅಂತ ಹೇಳಿ ತಂದಿರ್ತಾರೆ. ಎಲ್ಲಿ ಹೋಗ್ಬೇಕು, ನೀರೇ ನೀರ್ ನೀರೇ ಹೋಗಲ್ಲ ಅವ್ರು ತಂದದ್ದು. ಆ, ಎಲ್ಲಿ ಹೋಗ್ಬೇಕ, ಆ ಸ್ಥಿತಿಯಲ್ಲಿ ಇರ್ತಾನೆ. ಕೊನೆಗೆ ದುಃಖದಿಂದ ಆ ದುಃಖದಿಂದ ಪ್ರಾಣ ಬಿಡ್ತಾನಂತ. ಅಂದ್ರೆ ಮಲಮೂತ್ರ ಅದು ಎಲ್ಲಿ ಪ್ರಾಣ ಹೋಗ್ತದೆ ಅಂತಂದ್ರೆ, ಎಲ್ಲಾ ಪುಣ್ಯಾತ್ಮರಿಗೆ ಮೇಲಿಂದ ಮೇಲಿನ ರಂಧ್ರಗಳಿಂದ ಪ್ರಾಣ ಹೋದ್ರೆ, ಇವನಿಗೆ ಮಲಮೂತ್ರ ದ್ವಾರದಿಂದ ಪ್ರಾಣ ಹೋಗ್ತದೆ. ಕೆಳಗಡೆಯಿಂದ ಆ ದ್ವಾರದಿಂದ ಪ್ರಾಣ ಹೋಗ್ತದೆ. ಹೋಗುವ ಮಾರ್ಗ ಯಾವಾಗ ಅವನಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ, ಅವನ ದಾರಿ ಯಾವುದು, ದಕ್ಷಿಣ ದ್ವಾರ. ಅಂದ್ರೆ ಆ ಯಮಧರ್ಮನ ಯಮಲೋಕದ ದಕ್ಷಿಣ ದ್ವಾರಕ್ಕೆ ಹೋಗುವನು. ಹೋಗುವ ಮಾರ್ಗವಾದ್ರು ಹೇಳ್ತಾರೆ ಭಯಂಕರವಾಗಿರ್ತದೆ. ಆ ಯಾವಾಗ ಹೀಗೆ ಒಬ್ಬ ಪಾಪಿ ಇರ್ತಾನೆ, ಅವನನ್ನು ಯಾವಾಗ ಪ್ರಾಣ ತೆಗೆದ್ರು, ಯಾವಾಗ ಅದು ದೇಹದಿಂದ ಹೊರಗೆ ಬಂತು,
ಬಂದ ಕೂಡ್ಲೆ ಅವನನ್ನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಯಮಧರ್ಮರಾಜನ ಮುಂದೆ ಅವನನ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಇವನಿಗೆ ಕಾಣಿಸಲ್ಲ ಯಮಧರ್ಮರಾಜ. ಯಮಧರ್ಮರಾಜ ಇವನ್ ನೋಡ್ತಾನೆ. ಅಂದ್ರೆ ಯಾಕೆ ಅದನ್ನ ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಆ ಯಮದೂತರು ನಾವು ಕರ್ಕೊಂಡು ಬಂದಿದ್ದು ಇವನನ್ನ ಅಂತ ಹೇಳಿ. ಅವಾಗ ಅದು 4 ಗಳಿಗೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಪ್ರಾಣ ಹೋದ 4 ಗಳಿಗೆ ಯಾರನ್ನು ಸಂಸ್ಕಾರ ಮಾಡಬಾರ್ದು ಅಂತ ಹೇಳಿ. ಯಾವ ಇದೇ ಕಾರಣಕ್ಕೆ. ಅಂದ್ರೆ ಆ ಜೀವ ಹೋಗಿ ಹೋದ ಕೂಡ್ಲೇನೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಮಲೋಕ ಕರ್ಕೊಂಡು ಹೋಗ್ತಾರೆ ದೂತರು. ಕರ್ಕೊಂಡು ಹೋಗಿ ಅಲ್ಲಿ ಯಮಧರ್ಮರಾಜ ಹತ್ರ ತೋರಿಸಿ ಇವನೇನ ಅಂತ ಹೇಳಿ ಖಾತರಿ ಆದ್ಮೇಲೆ ಪುನಃ ವಾಪಸ್ ಕರ್ಕೊಂಡು ಬರ್ತಾರೆ. ಅದು 4 ಗಳಿಗೆ, ಮಾತ್ರ 4 ಗಳಿಗೆ ಅಂತ ಹೇಳ್ತಾರೆ. ಪುನಃ ಯಾವಾಗ ವಾಪಸ್ ಬರ್ತಾನೆ ಆ ವಾಪಸ್ ಬಂದ್ಮೇಲೆ ಆತ್ಮ 13 ದಿವಸ ಇರ್ತದೆ ಇಲ್ಲಿ ಮನೆ ಹತ್ರ. 13 ದಿವಸ ಅವಾಗ ಅವನು ಬರ್ತಾನಂತ, ವಾಪಸ್ ಕರ್ಕೊಂಡು ಬರ್ತಾರಂತ. ಕರ್ಕೊಂಡು ಬಂದ ಕೂಡ್ಲೆ ಆ ದೇಹವನ್ನು ನೋಡ್ತಾನೆ. ಅವನು ಈ ಕಡೆ ಯಮದೂತರು ಹಗ್ಗ ಹಾಕಿ ಹಿಡ್ಕೊಂಡಿರ್ತಾರೆ. ಅವನು ಆಸೆ ಅಲ್ವಾ, ಅವನು ನನ್ನ ದೇಹ ಅನ್ನೋ ಆಸೆ, ನಂದು ಮನೆ. ಅವ ಎಲ್ಲರೂ ಅಳ್ತಾ ಇರ್ತಾರೆ, ಸುತ್ತಲೂ ಕುತ್ಕೊಂಡು ಯೋ ಅಂತಿರ್ತಾರೆ. ಯೋ ಹಂಗ್ ಮಾಡಿ ಹೋದೆಲ್ಲೋ, ಹಿಂಗ್ ಮಾಡಿ ಹೋದೆಲ್ಲೋ, ಹಂಗ ಅಂತಿದ್ಯಲ್ಲೋ, ಹಿಂಗ ಅಂತಿದ್ಯಲ್ಲೋ ಅಂತ ಹೇಳಿ ಹಾಡಿ ಹಾಡಿ ಅಳ್ತಾ ಅಳ್ತಾ ಇರ್ತಾರೆ. ಅವನು ಅದನ್ನ ನೋಡಿ ಇವನಿಗೆ, ಅಂದ್ರೆ ಇವನು ಭ್ರಮೆಯಲ್ಲಿರ್ತಾನೆ. ಭ್ರಮೆ ಯಾಕೆಂದ್ರೆ ಅಯ್ಯೋ ನಾನು ಇದೀನಿ ಇದೀನಿ ಅಂತ ಹೇಳಿ ಅವರಿಗೆಲ್ಲ ಹೋಗಿ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ಅಳ್ತಿರ್ತಾರಂತೆ. ಕೊನೆಗೆ ಆ ದೇಹವನ್ನ ಸೇರ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಆ ಒಂದು ಪಾಶ ಅವ್ರ ಕೈಯಲ್ಲಿರ್ತದೆ. ಹಿಂಗೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಕೊನೆಗೆ ಆ ದೇಹ ಅದನ್ನ ಹೋಗಿ ತಾನು ಸಂಸ್ಕಾರ ಮಾಡುವ ಅವಾಗೆಲ್ಲ ಅಲ್ಲಿ ಜೊತೆಗೆ ಇರ್ತಾನ ಅವನು. ಕಾಣಿಸೋಲ್ಲ ಅಷ್ಟೇ. ಎಲ್ಲಿ ಸಾವಾಗ್ತದಲ್ಲ, ಅಲ್ಲಿ ಬರೀ ನಮಗ್ ಕಾಣತ್ ಹೆಣ ಅಷ್ಟೇ. ಆದ್ರೆ ಆ ಆತ್ಮ ಅನ್ನೋದು ಅಲ್ಲೇ ಇರ್ತದೆ, ಸುತ್ತಾ ಇರ್ತದ. ಅವನ ಎಲ್ಲಾ ಶರೀರಗಳು, ಆ ಎಥೆರಿಕ್ ಬಾಡಿ, ಹಾಸ್ಟೆಲ್ ಬಾಡಿ ಎಲ್ಲ ಅಲ್ಲೇ 12-13 ದಿವಸ ಅಲ್ಲೇ ಇರ್ತದೆ. ಅಲ್ಲೇ ಸುತ್ತಾ ಇರ್ತದ. ಆ ಹೆಣವನ್ನು ಸುತ್ತಾ ಇರ್ತದೆ. ಯಾರೆಲ್ಲ ಹೆಣ ನೋಡಕ್ ಬಂದ್ರು ಎಲ್ಲರನ್ನೂ ನೋಡ್ತದೆ. ಅದಕ್ಕೆ ಹೇಳೋದು, ಯಾರೇ ಸತ್ರ ಕೂಡ ಹೋಗ್ಬೇಕು ಅವ್ರ ಹೆಣಕ್ಕೆ ಅಂತ. ಅವಾಗ ಯಾಕೆಂದ್ರೆ ಆತ್ಮ ನಮ್ಮ ಮೇಲೆ ಏನಾದ್ರು ಅಲ್ಪ ಸ್ವಲ್ಪ ಏನಾದ್ರು ಇಟ್ಕೊಂಡಿದ್ರೆ ಅದೆಲ್ಲ ಅವಾಗ ನಿವಾರಣೆ ಆಗ್ತದೆ. ಯಾಕಂದ್ರೆ ಅವನು ನೋಡ್ತಾನಂತ, ಅವನು ಹುಡುಕ್ತಾನಂತೆ, ಅವ್ರು ಬಂದಿದಾರಾ, ಇವ್ರು ಬಂದಿದಾರಾ ಅಂತ ಹೇಳಿ. ಯಾರಾದ್ರೂ ಅವನು ಬಹಳ ದ್ವೇಷ ಮಾಡೋರು ಅವರೆಲ್ಲ ಬಂದ್ರೆ ಅವಾಗೆಲ್ಲ ಖುಷಿ ಆಗ್ತದೆ. ನನ್ನ ನೋಡಿದ್ರೆ ಎಷ್ಟು ದ್ವೇಷ ಮಾಡೋರು ಇವರು, ಒಂದಿನ ಮುಖ ಕೊಟ್ಟು ಮಾತಾಡ್ಲಿಲ್ಲ ಆದ್ರೂ ನಾನು ಸತ್ತಾಗ ಬಂದಿದಾರಲ್ವ ಅಂತ ಹೇಳಿ ಅವನಿಗೆ ಚೂರು ಖುಷಿ ಆಗ್ತದಂತೆ. ಜೊತೆಗೆ ಅವನು ಅಳ್ತಾನೆ ರೋಧಿಸ್ತಾನೆ. ಆದ್ರೆ ಅವನು ಎಲ್ಲರೂ ಅಳೋದಕ್ಕೆ ಗೊತ್ತಾಗ್ತದೆ. ಆದ್ರೆ ಅವನು ಅಳ್ತಾ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆ ಜೊತೆಗೆ ಆ ಇದ್ರ ಕಾಟ, ಜೊತೆಗೆ ಯಮದೂತರ ಕಾಟ, ಅವರು ಹಿಂಗ್ ಇರಿತಾ ಇರ್ತಾರೆ ಜೊತೆಗೆ. ಈ ಕಡೆ ಬಾಬಾ ಒಟ್ಟಿನಲ್ಲಿ ಅವನಿಗೆ ಸುಖ ಇಲ್ಲ. ಕೊನೆಗೆ ಆ ಹೀಗೆ ಒಟ್ಟು ಹೀಗೆ ಎಲ್ಲ ಒಂದು ಕಾರ್ಯಗಳು ನಡೀತದೆ. ಹೀಗೆ ಒಟ್ಟು 12 ದಿನ ಇರ್ತಾನೆ. ಯಾವಾಗ ಅದು ಸಂಸ್ಕಾರ ಆಗ್ತದೆ, ಸಂಸ್ಕಾರ ಆದ್ಮೇಲೆ ಪುನಃ ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು ಆ ಮನೆಯವರ ಜೊತೆಗೆ ಇರ್ತಾನೆ, ಒಟ್ಟಿಗೆ ಇರ್ತಾನೆ. ಅವ್ರು ಅಳ್ತಾ ಇರ್ತಾರೆ, ಅವ್ರಿಗೆಲ್ಲ ಸಮಾಧಾನ ಮಾಡ್ತಾನೆ. ಆದ್ರೆ ಅವರಿಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಆ 12 ದಿವಸ ಆ ಕುಟುಂಬದಲ್ಲೇ ಇರ್ತಾನೆ. 12 ದಿನ ರಾತ್ರಿ, 12ನೇ ದಿನ ರಾತ್ರಿ ಕಳೆದು ಯಾವಾಗ ಬೆಳಗಿನ ಜಾವ ಬೆಳಗಾಗ್ತದೆ 13ನೇ ದಿವಸ, ಅವತ್ತು ಬೆಳಗಿನ ಜಾವ ಯಾವಾಗ ಸೂರ್ಯ ಉದಯ ಆಗ್ತಾನೆ ಆವಾಗ ಅವನು ಹೊರಡ್ತಾನೆ. ಎಲ್ಲರದು ಕಥೆ ಇಷ್ಟೇ. ಅವಾಗ ಅವನು ಹೊರಡ್ತಾನೆ, ಅಲ್ಲಿಗೆ ಮುಗೀತು. ಇನ್ನು ಯಾವತ್ತೂ ಅವನು ವಾಪಸ್ ಬರಲ್ಲ. ಆಯ್ತಾ? ಇನ್ನು ಯಾವ ಇದಕ್ಕೂ ಮತ್ತೆ ಜನ್ಮ ತಗೊಂಡು ಬರ್ಬೇಕಷ್ಟೆ. ಮತ್ತೆ ಪುನಃ ಯಾವತ್ತೂ ಬರಲ್ಲ. ಅವನು ಹೊರಡ್ತಾನೆ. ಆತ್ಮ ಅಂದ್ರೆ ಅವನನ್ನ ಕರ್ಕೊಂಡು ಕಾರಣ ಶರೀರ ಅಂತ ಹೇಳ್ತೀವಲ್ಲ, ಇಲ್ಲಿ ಎಥರಿಕ್ ಬಾಡಿ, ಆಮೇಲೆ ನಮ್ದು ಹಾಸ್ಟೆಲ್ ಬಾಡಿ ಅದೆಲ್ಲ ಇಲ್ಲೇ ಉಳಿತದೆ. ಆ ಆದ್ರೆ ಆ ಕಾರಣ ಶರೀರವನ್ನ ಶರೀರದ ಮೂಲಕ ಆತ್ಮ ಹೊರಡ್ತದೆ. 1 ವರ್ಷ 1 ವರ್ಷ ತಗೊಳ್ತಾನಂತ ಆ ಯಮ ಮಾರ್ಗ ಹೋಗ್ಲಿಕ್ಕೆ. ಯಮಪುರಿಯನ್ನ ಪುನಃ ಅವನು ಹೋಗಿ ಸೇರ್ಲಿಕ್ಕೆ 1 ವರ್ಷ. ಹಾಗಾಗಿ ಅದಕ್ಕೆ ಹೇಳೋದು, ಹುಟ್ಟಿದ ತಕ್ಷಣ ಯಾರು ಜನ್ಮ ತಗೊಳ್ಳಲ್ಲ. ಕೆಲವ್ರು ಹೇಳ್ತಾರೆ ಸತ್ತೋಗ್ಬಿಟ್ರು, ಅಲ್ಲಿ ಯಾರ ಪಾಪು ಅವ್ರ ಕುಟುಂಬದಲ್ಲಿ ಬಂದು ಅವನೇ ಹುಟ್ಟಿ ಬಂದಿದ್ದಾನೆ. ಅದೇನ ಇದೆಲ್ಲ ಮಷೀನ್ ಅಲ್ಲ. ಅವಾಗೆ ಸತ್ತ ಅವಾಗ ಹುಟ್ಟಿ ಬರ್ಲಿ. ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಅಂತ ಇರ್ತದೆ. ಆ, ಅವನ ಎಲ್ಲದೂ ಅವನ ಸ್ವಂತ ನಿರ್ಧಾರದಲ್ಲಿ ಇರಲ್ಲ. ಎಲ್ಲ ಪಿತೃದೇವತೆಗಳು ಕಂಟ್ರೋಲ್ ಅಲ್ಲಿ ಇರ್ತದೆ. ಅವರು ಪುನಃ ಅವನಿಗೆ ಇನ್ನು ಪ್ರೊಸೀಜರೇ ಮುಗ್ದಿಲ್ಲ. ಇವನು ಹೋಗಿ ಒಂದು ಅಕೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕಲ್ಲಿ ಕಾರಣ ಲೋಕದಲ್ಲಿ, ಕಾರಣ ಶರೀರದಲ್ಲಿ. ಕೊನೆಗೆ 1 ವರ್ಷ ಅವ ತಾನು ಇದನ್ನ ಇನ್ನು ಗರುಡ ಪುರಾಣ ಇನ್ನೂ ಭಯಂಕರವಾಗಿ ಹೇಳ್ತದೆ. ಆ 1 ವರ್ಷದ ಜರ್ನಿ ಹೇಗಿರ್ತದೆ ಅಂತಂದ್ರೆ, ಅವನಿಗೆ ಆ 1 ವರ್ಷನೇ ಸಾಕಪ್ಪೋ ಸಾಕು ಅನ್ಸಿರ್ತದೆ. ಅಷ್ಟು ಭಯಂಕರವಾಗಿರ್ತದೆ. ಅಲ್ಲಿ ಹೋಗುವ ದಾರಿಯಲ್ಲಿ ಎಲ್ಲೋ ಬಿದ್ದು ಎದ್ದು
ಆ ಕನಿಗೆ ಅಲ್ಲಿ ಸುಡು ಬಿಸಿಲಂತೆ 12 ಸೂರ್ಯರು ಒಮ್ಮೆ ಉದಿಸಿದ್ರೆ ಎಷ್ಟು ಬಿಸಿಲು ಬರ್ತದೆ, ಅಷ್ಟು ಬಿಸಿಲು ಬಿಸಿಲು ಹೊಡಿತದೆ ಅಂತ ಅವನಿಗೆ. ಅಷ್ಟು ಅನುಭವ ಆಗ್ತದೆ ಬಿಸಿಲಿನ ತಾಪ. ಕೊನೆಗೆ ಕಾದ ಹಂಚಿನ ಮೇಲೆ ಕಾಲಿಟ್ಕೊಂಡು ಹೋದಂಗೆ ಆಗ್ತಾ ಇರ್ತದಂತೆ. ಅಷ್ಟೆಲ್ಲ ಆದ್ರೂ ಏನು ಏನು ಹಂತಕನ ದೂತರಿಗೆ ಕಿಂಚಿತ್ತೂ ದಯೆ ಇಲ್ಲ ಅಂತ ಹೇಳಿ ಅವನು ಎಷ್ಟೇ ಒದ್ದಾಡ್ಲಿ ರೋಧಿಸಿದ್ರು. ಜೊತೆಗೆ ಅವ್ರು ಇನ್ನೂ ಕಾಟ ಕೊಡ್ತಿರ್ತಾರೆ. ಯಾವಾಗ ಯಾವಾಗ ಕಿಂಚಿರು ಹೊರತು ಅಯ್ಯೋ ಪಾಪ ಅನ್ನೋದು ಕಿಂಚಿತ್ತು ಏನೋ ಕರುಣೆ ಇಲ್ಲ. ಹಾ, ಯಾಕೆಂದ್ರೆ ಮಾಡಿದಾನಂತದ್ನ. ಅವಾಗ ಅವಾಗ ಹೇಳಿ ಹೇಳಿ ಹೊಡಿತ ಅವ್ರ ಹತ್ರ ಮಾತಾಡ್ಸಿದ ಅವ್ರನ್ನ ಅಂತಂದ್ರೆ ಅವ್ರು ಹೇಳಿ ಹೇಳಿ ಹೊಡಿತಾರಂತ. ಹೌದಾ, ಬೇಕಾ ಬೇಕಾ ಆ, ಅಂತ ಹೇಳಿ ಆ, ಹಾಗೆ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅವಾಗ 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 ಚೆನ್ನಾಗಿತ್ತ, ಇವಾಗ ತಗೋ ತಗೋ ಅಂತ ಹೇಳಿ ಹ್ಮ್ ಅಂತ ಹೀಗೆ ಅವನಿಗೆ ಇದು ಮಾಡಿ ಕೊನೆಗೆ 12 ತಿಂಗಳು ಕಳೀತದೆ. 1 ವರ್ಷ ಆದ್ಮೇಲೆ ಅವನು ಯಮದ್ವಾರಕ್ಕೆ ಬಂದು ನಿಲ್ತಾನಂತೆ. ಆಗ ಯಮಧರ್ಮರಾಜ ಬಂದು ಬರ್ತಾನೆ. ಅಲ್ಲಿ ಒಳಗಡೆಯಿಂದ ಎಲ್ಲ ಚಿತ್ರಗುಪ್ತ ಇವನ ಇದೆಲ್ಲ ಹೋಗಿ ಎಲ್ಲ ಒಂದು ಅಕೌಂಟ್ ಓಪನ್ ಆಗ್ತದೆ, ಒಳಗೆ ಮೀಟಿಂಗ್ ಆಗ್ತದೆ. ಇನ್ನೂ ಅವ್ನು ಒಳಗೆ ಬಿಟ್ಕೊಂಡಿಲ್ಲ. ಹೊರಗಡೆ ಬಂದು ಯಮದೂತರು ಹೋಗಿ ಹೇಳ್ತಾರೆ, ಸ್ವಾಮಿ ಒಬ್ಬ ಪಾಪಿ ಬಂದಿದ್ದಾನೆ, ಎಳ್ಕೊಂಡು ಬಂದಿದೀವಿ ಅವನ ಅಂತ ಹೋಗಿ ಹೇಳ್ತಾರೆ. ಹೌದಾ, ಬನ್ನಿ ಒಂದು ದೊಡ್ಡ ಮೀಟಿಂಗ್ ಆಗ್ತದೆ, ಅವ್ನು ಏನೇನಿದೆ ಅಕೌಂಟ್ ಎಲ್ಲ ತೆಗೀರಿ. ಎಲ್ಲ ಮೀಟಿಂಗ್ ಆಗ್ತದಂತೆ. ಮೀಟಿಂಗ್ ಆದ್ಮೇಲೆ ಅಲ್ಲಿ ಆ ಏನು ಎಲ್ಲ ಒಂದು ಏನಿದೆ ಹಿಸ್ಟ್ರಿ ಎಲ್ಲ ಓಪನ್ ಆಗ್ತದೆ. ಓಪನ್ ಆದ್ಮೇಲೆ ಅವನು ಮಾಡಿದ ಪಾಪ ಒಂದೊಂದೇ ಪಾಪ ಹೇಳಿ ಹೇಳಿದ ಹಾಗೆ ಆ ಯಮಧರ್ಮ ಅವನು ಭಯಂಕರ ರೂಪ ತೊಡ್ತಾ ಇರ್ತಾನಂತೆ. ಅಂದ್ರೆ ಕೋಪದಿಂದ ಸಿಟ್ಟಿನಿಂದ ಅವನು ಅಂಥದ್ ಮಾಡಿದಾನೆ ಇಂಥದ್ ಮಾಡಿದಾನೆ ಅಂತ ಹೇಳುವಾಗಲ್ಲ ಅವನು ಹೇಳ್ತಿರ್ತಾರಂತ. ಅವ್ರು ಇವನು ಲಬ 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 ಹೋಗ್ಕಿಂತಾನಂತ, ಅಯ್ಯೋ ನಾ ಇದನ್ನೆಲ್ಲ ಮಾಡೇ ಇಲ್ಲ ಅಂತ ಹೇಳಿ ಅವಾಗ ಹೇಳ್ತಾರಂತ. ಅವಾಗ ಶ್ರವಣ ದೇವತೆಗಳು ಅಂತ ಇರ್ತಾರೆ. ಹೌದಾ, ಹೌದಾ ನೀನ್ ಮಾಡಿಲ್ವಾ ಅಂತ ಅಂದ್ರೆ ಅಲ್ಲಿ ಶ್ರವಣ ದೇವತೆಗಳು ಇರ್ತಾರೆ. ಅವ್ರು ಹೇಳ್ತಾರಂತ, ಇಲ್ಲ ಇಲ್ಲ ಅವನು ಮಾಡಿದ್ದಾನೆ. ಅಲ್ಲ ಇದನ್ನೆಲ್ಲ ಮಾಡಿಲ್ಲ ಇಲ್ಲಲ್ಲ. ನೀನು ಮಾಡಿಲ್ಲ ಅಂತ ಅದಕ್ಕೆ ಹೇಳೋದು. ನಾವು ಮಾಡಿದ್ದು ಕೆಲವರು ನಾವು ಮಾಡಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಬೇರೆಯವ್ರು ಮಾಡಿದ ಕರ್ಮ ಎಲ್ಲ ತಗೊಂಡಿದ್ದು ಬೈದು ಬೇರೆಯವ್ರಿಗೆ ಬೈದು ಅವರನ್ನ ಹೀಯಾಳಿಸಿ ಅವ್ರನ್ನ ಇದು ಮಾಡಿ ಇನ್ನೂ ದ್ವೇಷ ಮಾಡಿ ಹಿಂಗೆ ಎಲ್ಲದೂ ತಾನು ಮಾಡಿದ್ದು ಒಂದೇ ಅಲ್ಲ, ಬೇರೆಯವ್ರದ್ದೆಲ್ಲ ತುಂಬ್ಕೊಂಡು ಹೋಗಿರ್ತಾನೆ. ಅವಾಗ ಅದು ಅಕೌಂಟ್ ಹೇಳಿದ ತಕ್ಷಣ ಅಯ್ಯೋ ನಾನು ಇದನ್ನ ಮಾಡೇ ಇಲ್ಲ, ನಂದಲ್ಲ ನಂದಲ್ಲ ಅಂತ ಹೋಗಿ ಹೇಳ್ತ. ಹೌದಾ, ಬೈತಿದ್ದೆ ಕಂಡ್ರನ್ನೆಲ್ಲ ಬೈಕೊ ಬೈಕೊಂತ ಓಡಾಡ್ತಿದ್ದೆ. ಆ, ಅದೇ ಕರ್ಮ ಒಂದೇ ಅವ್ರದ್ದೆಲ್ಲ ತಗೊಂಡ್ ಬಂದಿದೆಯಲ್ಲಪ್ಪ, ಅನುಭವಿಸು ಅಂತ ಹೇಳಿ ಅವರು ಹೇಳ್ತಾರಂತೆ. ಕೊನೆಗೆ ಆವಾಗ ಅವನಿಗೆ ಭಯಂಕರವಾಗಿ ಅವನಿಗೆ ಶಿಕ್ಷೆ ಶುರು ಆಗ್ತದಂತೆ. ಕೊನೆಗೆ ಅಷ್ಟಾದ್ರೂ ಮುಗಿಯೋಲ್ಲ, ಆದ್ರೂ ಕೂಡ ಮತ್ತೆ ಹುಟ್ಟಿ ಬರ್ತಾನಂತೆ. ಆ ಎಲ್ಲಾ ಕರ್ಮಗಳು ಇನ್ನೂ ಎಷ್ಟೋ ಕರ್ಮಗಳನ್ನ ಹಾಗೆ ಪುನಃ ಇಟ್ಟುಕೊಂಡು ಎಷ್ಟೋ ವರ್ಷ ಆದ್ಮೇಲೆ ಅವಾಗೆ ಬರೋಲ್ಲ, ಮತ್ತೆ ಎಷ್ಟೋ ವರ್ಷನೋ ಅಥವಾ ನೂರಾರು ವರ್ಷನೋ ಸಾವಿರಾರು ವರ್ಷನೋ ಆದ್ಮೇಲೆ ಪುನಃ ಮತ್ತೆ ಜನ್ಮ ತಗೊಂಡು ಬರ್ತಾನೆ. ಬಂದಾಗ್ಲೂ ಕೂಡ ಎಲ್ಲೋ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಹುಟ್ಟಿ ಬರೋಲ್ಲ, ಎಲ್ಲೋ ಹಾ ಇರೋ ಉಣ್ಲಾಕಿಲ್ಲ ತಿನ್ಲಿಕ್ಕಿಲ್ಲ, ಅಲ್ಲಿ ಒಂದು ಸಂಸ್ಕಾರ ಅನ್ನೋದು ಇರೋಲ್ಲ. ಜೊತೆಗೆ ಬರುವಾಗ್ಲೂ ಅಂಗವೈಕಲ್ಯದಿಂದಲೋ ಒಂದಿದ್ರೆ ಒಂದಿಲ್ಲ ಅನ್ನೋ ಹಾಗೂ, ಅಂದ್ರೆ ಆಧ್ಯಾತ್ಮಿಕವಾಗಿ ಸ್ವಲ್ಪವೂ ಗಂಧ ಗಾಳಿ ಇಲ್ಲದೆ ಇರುವಂತ ಜಾಗದಲ್ಲಿ ತಂದೆ ತಾಯಿಯಲ್ಲಿ ಬಂಧು ಬಾಂಧವರಲ್ಲಿ ತಾನು ಹೀಗೆ ಹುಟ್ಟಿ ಹೀನ ಕುಲದಲ್ಲಿ ಹುಟ್ಟಿ ಮತ್ತೆ ಪುನಃ ಆ ಜನ್ಮದಲ್ಲೂ ಕೂಡ ಒಂದು ಚೂರು ಎಳ್ಳೆಷ್ಟು ಎತ್ತರಕ್ಕೆ ಏರದೆ ಮತ್ತು ತಾನು ಹಿಂದೆ ಬದುಕಿದ್ದ ಹಾಗೆ ಆ ಈ ಬೈಕೊಂತ ಯಾರು ಆಧ್ಯಾತ್ಮ ಸಾಧನೆ ಮಾಡ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಅವ್ರು ಇವ್ರನ್ನ ಆಡ್ಕೊಂತ ಬೈಕೊಂತ ಆ ತನ್ನದೇ ಆದ ಭ್ರಮಾಲೋಕದಲ್ಲಿ ಬದುಕಿ ಮತ್ತು ಅದೇ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಗಂಡ ದುಡ್ಡು ದುಡ್ಡು ದುಡಿಯೋದು ಹೀಗೆ ಇದೇ ತರದ ಒಂದು ಇದರಲ್ಲೇ ಬೈದು ಬೆಳ್ಕೊಂಡು ಕೊನೆಗೆ ಹೋಗ್ಲಿ ಬೇರೆಯವ್ರನ್ನಾದ್ರೂ ಮಾಡಕ್ ಬಿಟ್ನ ಅವರಿಗೂ ಕಾಟ ಕೊಡ್ಕೊಂತ ಅವ್ರಿಗೂ ಮಾಡ್ಲಿಕ್ಕೆ ಬಿಡದೆ ಅವರಿಗೂ ಇದನ್ನ ಮಾಡದೆ ಕೊನೆಗೆ ಅಂದ್ರೆ ತಾನು ಮಾಡೋದು ತನಗೂ ಆಗ್ಲಿಲ್ಲ ಬೇರೆಯವ್ರಿಗೂ ಮಾಡಕ್ ಬಿಡ್ಲಿಲ್ಲ. ಹಂಗೆ ಪಾಪಾತ್ಮನಾಗಿ ಪುನಃ ಮತ್ತೆ ಅದೇ ಪುನಃ ಅದೇ ಪುನರಪಿ ಜನನ ಮರಣ ಹೀಗೆ ನಡಿ ಹೋಗಿ ಆ ನಡೀತಾ ಇರ್ತದೆ. ಅದಕ್ಕೆ ಮಾಡೋದು ಬಹಳ ಇದೆಲ್ಲ ಅಂತ ಹೇಳಿ ಆ ಹೀಗೆ ಹೇಳ್ತಾರೆ. ಓಕೆ, ಇವತ್ತು ಸಮಯ ಆಗಿದೆ. ಮುಂದೆ ಆ ಆ ಏನಾಗ್ತದೆ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿಯ ಸ್ವಭಾವ ಸಂಯದ್ದೇಶಗಳಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯ. ನನ್ನೊಳಗೆ ವಾಯುಗುರುಗಳು ನಿಂದು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ
ಭಗವಂತನದ್ದು ಅಂತ ಹೇಳುತ್ತೆ. ಇಲ್ಲಿಯವರೆಗೆ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಯಾರು ಕೂಡ ಹೇಳೋಂಗಿಲ್ಲ ಇದೆಲ್ಲ ನಿಜನಾ, ಆ ಹಂಗಾದ್ರೆ ಯಮಧರ್ಮ ಇದ್ದಾನ, ನರಕ ಇದೆಯಾ. ಈಗಾಗಲೇ ಎಷ್ಟೋ ಜನ ಕಂಡವರಿದ್ದಾರೆ, ಆಯ್ತಾ, ಕಂಡ ಉದಾಹರಣೆಗಳಿದ್ದಾವೆ. ಯಮಲೋಕಕ್ಕೆ ಹೋಗಿ ಅಲ್ಲಿರುವಂತಹ ವ್ಯವಸ್ಥೆಯನ್ನೆಲ್ಲ ನೋಡಿಕೊಂಡು ಬಂದವರಿದ್ದಾರೆ, ಧ್ಯಾನದಲ್ಲೂ ಇದ್ದಾರೆ, ನಿಜವಾಗಲೂ ದೇಹ ರೂಪದಿಂದ ಹೋಗಿ ವಾಪಸ್ ಬಂದವರು ಇದ್ದಾರೆ. ಹಾಗಾಗಿ ಇಲ್ಲ ಅಂತ ಯಾರು ವಾದ ಮಾಡೋಂಗಿಲ್ಲ. ಎರಡನೇದಾಗಿ ಆ ಏನಪ್ಪಾ ಅದು, ಆ ಈಗೇನೋ ಹೇಳೋಣ ಅನ್ಕೊಂಡು ಹಾ ಏನ ಹೋಗ್ಬಿಡ್ತು ನೋಡ್ರಿ ಎಲ್ಲ. ಓಕೆ. ಆಮೇಲೆ ಅದೇ ಹೇಳಿನಲ್ವಾ, ಮೊದಲು 4 ಗಳಿಗೆ, ಅದಕ್ಕೆ ಹೇಳೋದು 4 ಗಳಿಗೆ ಮೊದಲು ಪ್ರಾಣ ಯಾವಾಗ ಹೋಗ್ತದೆ, ಯಾವಾಗ ಇದು ಮಾಡಬಾರ್ದು, ಏನು ಸಂಸ್ಕಾರ ಮಾಡಬಾರ್ದು. ಯಾಕೆಂದ್ರೆ ಒಂದು ವೇಳೆ ಅವನು ಅಲ್ಲದೇ ಇದ್ರೆ ಪುನಃ ಆ ದೇಹದಲ್ಲಿ ಮತ್ತೆ ಪುನಃ ಆ ಚೈತನ್ಯ ಬರ್ತದೆ. ಅದಕ್ಕಾಗಿ ಯಾರು ಕೂಡ್ಲೆ ಸತ್ತ ಕೂಡ್ಲೆ ಒಯ್ದು ಮಣ್ಣು ಮಾಡಬಾರ್ದು. ಅಂದ್ರೆ 4 ಗಳಿಗೆ ಅಂತಂದ್ರೆ 4, ಅಟ್ಲೀಸ್ಟ್ ಒಂದು 4 ತಾಸು ಅಷ್ಟೊಳಗನೆ ಅಂತೂ ಯಾರು ಮಾಡಲ್ಲ. ಇಟ್ಕೊಂಡಿರ್ತಾರೆ, ಎಲ್ಲೆಲ್ಲೋ ದೂರ ಇರ್ತಾರೆ, ಅವರೆಲ್ಲ ಬರ್ಬೇಕು. ಫಾರಿನ್ ನಲ್ಲಿ ಇರ್ಬೇಕಂದ್ರೆ 3-4 ದಿವಸ ಇಟ್ಕೊಂತಾರೆ. ಹಿಂಗಾಗ್ತದೆ. ಹಾಗಾಗಿ ಯಾಕೆಂದ್ರೆ ಆ ತರ ಆದವರ ಘಟನೆಗಳು ಇದ್ದಾವೆ ಇತಿಹಾಸದಲ್ಲಿ, ಗ್ರಂಥಗಳಲ್ಲಿ ಇತ್ತೀಚೆಗೆ ಬಹಳ ಅದೆಲ್ಲ ಡಾಕ್ಯುಮೆಂಟ್ರಿಗಳೆಲ್ಲ ಇದಾವೆ. ಹೊರಗಡೆ ಅಂದ್ರೆ ಅವಾಗ ಅವರಿಗೆ ಅಲ್ಲೆಲ್ಲ ಹೋದಾಗ ನೋಡ್ಕೊಂಡು ಬರ್ತಾರೆ ಅವ್ರು. ಅಲ್ಲೆಲ್ಲ ಹೇಗಿದೆ ವ್ಯವಸ್ಥೆ, ನನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಒಂದ್ ವೇಳೆ ಅವನಲ್ಲ ಅಂದ್ರೆ ಎಲ್ಲೋ ಕೋಟಿಯಲ್ಲಿ ಒಂದು ಆತರ ಆಗ್ತದಂತೆ, ಮಿಸ್ ಆಗಿ. ಅಂದ್ರೆ ಮಿಸ್ ಆಗಿ ಯಾರನ್ನ ಕರ್ಕೊಂಡ್ ಬರೋದು, ಅಂದ್ರೆ ಯಾಕಂದ್ರೆ ಅವ್ರು ಯಮದೂತರಲ್ವಾ, ಭಯಂಕರ ಇರ್ತಾರಲ್ಲ. ಅವ್ರ ಆ ಕ್ರೇಜ್ ಅಲ್ಲಿ ಕೆಲವೊಮ್ಮೆ ಯಾರನ್ನ ಕರ್ಕೊಂಡು ಬಂದಿರೋ ಚಾನ್ಸಸ್ ಇರ್ತವೆ, ಮಿಸ್ ಆಗಿ. ಓಕೆ, ಓಕೆ ಮಾಸ್ಟರ್ಸ್. ಏನಾದ್ರು